ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿವಿದಾಸ್. ಇಂದು ಶರನ್ನವರಾತ್ರಿ ಎಂದು ಕರೆಯಲಾಗುವ 2025ರ ನವರಾತ್ರಿ ಹಬ್ಬದ ಎರಡನೇ ದಿನ. ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತೆ ಮತ್ತು ಕೆಂಪು ಬಣ್ಣವು ಆಕೆಯೊಂದಿಗೆ ಸಂಬಂಧವನ್ನ ಹೊಂದಿದ ಬಣ್ಣವಾಗಿದೆ. ಈ ದೇವಿಯ ಆರಾಧನೆಯಿಂದ ಶಕ್ತಿ, ಧೈರ್ಯ ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ನಿಮ್ಮೆಲ್ಲರ ಕಾರ್ಯಗಳಲ್ಲಿ ಜಯ ಸಿಗಲಿ ಎಂದು ಆಶಿಸುತ್ತಾ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಜಾತಿ ಗಣತಿ ಮಾಡುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಜಿಎಸ್ಟಿ ಇಳಿಕೆಯಿಂದ ದೇಶದ ಜನರಿಗೆ 2.5 ಲಕ್ಷ ಕೋಟಿ ಉಳಿತಾಯ. ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಮತ. ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ಬಿಜೆಪಿ ಸೇರಿದಂತೆ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಹೋರಾಟ. ಇಟಲಿ ಸಂಪ್ರದಾಯದಂತೆ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಎಂದ ಪ್ರತಿಭಟನಾಕಾರರು. ಚಿಕ್ಕಬಳ್ಳಾಪುರದ ಶನೇಶ್ವರ ದೇವಾಲಯದಲ್ಲಿ ಭಕ್ತರ ದುಡ್ಡು ಕದ್ದ ಖದೀಮ ಅಂದರ್. ಮೊಬೈಲ್, ನಗದು ಕದ್ದು ಪರಾರಿಯಾಗಿದ್ದ ಕಳ್ಳನ ಹೆಡೆಮುರಿ ಕಟ್ಟಿದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು. ಮಾಜಿ ಶಾಸಕ ಮಂಜುನಾಥ್ ಗೌಡರ ಎರಡನೇ ಮುಖ ನಿನ್ನೆ ಅನಾವರಣಗೊಂಡಿದೆ ಎಂದ ಮಾಲೂರು ಶಾಸಕ ನಂಜೇಗೌಡ. ಕೋಡಿಹಳ್ಳಿ ಭಾಷೆ ಮಾಲೂರಿನ ಜನತೆಗೆ ಗೊತ್ತಾಗಿದೆ ಎಂದ ನಂಜೇಗೌಡ. ಮಾಜಿ ಶಾಸಕ ಮಂಜುನಾಥ್ ರೆಡ್ಡಿಗೆ ನಂಜೇಗೌಡ ತಿರುಗೇಟು. ವಾರ್ತೆಗಳ ವಿವರ. ಜಿಎಸ್ಟಿ ಇಳಿಕೆ, ಆದಾಯ ತೆರಿಗೆಯಲ್ಲಿ ಇಳಿಕೆ ಜೊತೆಗೆ ಸಣ್ಣ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ರಾಜ್ಯ ಸರ್ಕಾರ ದೇಶವನ್ನ ಪ್ರಗತಿಯ ಪಥದಲ್ಲಿ ಸಾಗಿಸುತ್ತಿದ್ರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸುಲಿಗೆ ಟ್ಯಾಕ್ಸ್ ಹಾಕುವ ಮೂಲಕ ಬಡವರ, ಮಧ್ಯಮ ವರ್ಗದವರ ರಕ್ತ ಹೀರುತ್ತಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದ್ರ. ಹಾಗಾದ್ರೆ ಎಲ್ಲಿ ಮತ್ತು ಯಾಕೆ ಅಂತೀರಾ? ನೀವೇ ನೋಡಿ. ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಾಮುಂಡಿ ತಾಯಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಾಡಬಾರದ ಅಪಮಾನ ಮಾಡುವ ಮೂಲಕ ಓಲೈಕೆ ರಾಜಕಾರಣದಲ್ಲಿ ಮುಳುಗಿದೆ. ಮೈಸೂರು ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಷ್ತಾಕ್ ಅವರ ಆಯ್ಕೆ ರಾಜ್ಯದ 6 ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಉದ್ದೇಶ ಕಾಂಗ್ರೆಸ್ನದು. ಜಾತಿ ಗಣತಿ ಮಾಡುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ. ಆದರೂ ಜಾತಿಗಳನ್ನು ಒಡೆಯುವ ಉದ್ದೇಶದಿಂದ ಮಾಡಲು ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವುದು ಅಕ್ರಮ ಎಂದು ಸಂಸದ ಸುಧಾಕರ್ ಕಿಡಿಕಾರಿದರು. ಏನಾಗಿದೆ, ಒಂದೊಂದು ಫುಲ್ ಟಾಸ್ ಹಾಕಿದಾಗ ಒಂದು 6 ಹೊಡಿಬೋದು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ, 6 ಬಾಲು ಫುಲ್ ಟಾಸ್ ಹಾಕ್ತಾರೆ. ಯಾವ ಇಶ್ಯೂ ತಗೊಳ್ಳೋದು, ಯಾವಾಗ ಯಾವ್ದನ್ನು ಗಂಭೀರ ತಗೊಳ್ಳೋದು ನೋಡಿ. ಧರ್ಮಸ್ಥಳದ್ದು ನಾವೆಲ್ಲ ಕೂಡ ಇಷ್ಟು ಭಾವನೆ ಇಟ್ಕೊಂಡಿರ್ತಕ್ಕಂಥವು. ಅಂಥದ್ರ ಮೇಲೆ ಹೋಗಿ ಈ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ. ಇನ್ನೂ ಅದು ಮುಗದೇ ಇಲ್ಲ. ಅಷ್ಟೊತ್ತಿಗೆ ಮೈಸೂರಿನಲ್ಲಿ ಒಂದು ಇಶ್ಯೂ ತಂದರು. ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡಬೇಕು, ಎಂಥವ್ರು ಮಾಡಬೇಕು, ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು? ಅಲ್ಲಿಗೆ ನೀವು 6 ಕೋಟಿ ಜನರ ಭಾವನೆಗಳಿಗೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ. ಯಾಕೆ ನಮ್ಮಲ್ಲಿ ಯಾರೂ ಇರಲಿಲ್ವಾ? ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ. ಆದರೆ ನೀವು ಹೇಳ್ರಿ, ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಅವ್ರ ಅಲ್ಟಿಮೇಟ್ ಅಂದರೆ ಯಾವುದು? ಮೆಕ್ಕ ಮದೀನಾ. ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಇನ್ವಿಟೇಷನ್ ಇರುತ್ತೇನ್ರಿ ಅಲ್ಲಿ ಹೋಗ್ಲಿಕ್ಕೆ? ಉದ್ಘಾಟನೆ ಅಲ್ಲ, ಅಲ್ಲಿ ಹೋಗಿ ಲ್ಯಾಂಡ್ ಆಗಲಿಕ್ಕೆ ಅವ್ರಿಗೆ ಇನ್ವಿಟೇಷನ್ ಕೊಡ್ತಾರ? ಹೇಳಿ ನನಗೆ. ಅವ್ರವ್ರ ಭಾವನೆ, ಅವ್ರವ್ರ ಭಕ್ತಿ ಅದು. ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು, ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವ್ರುಗಳಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಕೊಡ್ತಾರೆ.
ಇನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರಿಗೆ ದಸರಾ ದೀಪಾವಳಿಗೆ ಉಡುಗೊರೆ ನೀಡಿದೆ. ಜಿಎಸ್ಟಿ ಕೌನ್ಸಿಲ್ನಲ್ಲಿ ಎಲ್ಲ ರಾಜ್ಯಗಳ ಆರ್ಥಿಕ ಸಚಿವರು ಮತ್ತು ಕೇಂದ್ರ ವಿತ್ತ ಸಚಿವರು ಸೇರಿ ಒಟ್ಟು 33 ಮಂದಿ ಸದಸ್ಯರಿರುತ್ತಾರೆ. ಸಿದ್ದರಾಮಯ್ಯ ಅವರು ರಾಜ್ಯದ ಹಣಕಾಸು ಸಚಿವರಾಗಿದ್ದು, ಅವರು ಜಿಎಸ್ಟಿ ಸಭೆಗೆ ಹೋಗದೆ ಕೃಷ್ಣ ಬೈರೇಗೌಡರನ್ನು ಕಳುಹಿಸಿದರು. ಕೃಷ್ಣ ಬೈರೇಗೌಡರು ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಭಾಗವಹಿಸಿ ಸಹಿ ಹಾಕಿದ್ದಾರೆ. ಮತ್ತೆ ಇಲ್ಲಿ ಬಂದು ಜಿಎಸ್ಟಿ ಇಳಿಕೆ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ ಎಂದರು. ನವರಾತ್ರಿ ಹಬ್ಬ ನಮಗೆಲ್ಲ ಕೂಡ ಹಿಂದೂಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ 9 ದಿನಗಳು. ಅದೇ ರೀತಿ ಇದೇ ತಿಂಗಳಲ್ಲಿ ದೀಪಾವಳಿ ಕೂಡ ಇದೆ, 21ನೇ ತಾರೀಕು. ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ದಿವಸ ಒಂದು ಮಾತನ್ನು ಕೊಡ್ತಾರೆ ದೇಶದ ಜನರಿಗೆ. ನಿಮಗೆ ಒಂದು ದೊಡ್ಡ ಉಡುಗೊರೆಯನ್ನು ಕೊಡ್ತೀನಿ ಅಂತೇಳಿ ಮಾತನ್ನು ಕೊಡ್ತಾರೆ. ಆ ಮಾತಿನ ಅನ್ವಯ ದಸರಾ ಹಾಗೂ ದೀಪಾವಳಿ ಪ್ರಯುಕ್ತ ದೇಶದ 140 ಕೋಟಿ ಜನರಿಗೂ ಕೂಡ ಒಂದು ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಹೇಳಬೇಕಾಗ್ತದೆ. ಜಿ ಎಸ್ ಟಿಯನ್ನು ಅತ್ಯಂತ ಸರಳೀಕರಣ ಮಾಡೋದ್ರ ಮೂಲಕ ಜಿ ಎಸ್ ಟಿ ತೆರಿಗೆಯನ್ನು ಕೆಲವು 28% ಏನಿತ್ತು, ಕೆಲವು 18% ಏನಿತ್ತು, ಅದರಲ್ಲಿ ಬಹುಪಾಲು 5%ಗೆ ತಂದಿದ್ದಾರೆ. ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಆರೋಗ್ಯ ಸೇವೆ ಇಂಥದ್ರಲ್ಲೆಲ್ಲ 0% ಮಾಡಿದ್ದಾರೆ, ತೆರಿಗೆನೇ ತೆಗೆದಾಕಿದ್ದಾರೆ ಹೆಲ್ತ್ ಇನ್ಶೂರೆನ್ಸಲ್ಲಿ. ಹಾಗಾಗಿ ಅದಕ್ಕೆ ಹೇಳಿದೆ, ಇದು ದೊಡ್ಡ ಉಡುಗೊರೆ, ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಆರ್ಥಿಕ ಇಲಾಖೆಯ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಮಾನ್ಯ ಪ್ರಧಾನಿಗಳು ಅವಕಾಶ ಕೊಟ್ಟಿದ್ದಾರೆ, ಅದು ಮಾಡ್ತಾಯಿದ್ದೀನಿ. ನಮಗೂ ಕೂಡ ಸದಸ್ಯರುಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ನಿರ್ಧಾರ ಆಗ್ತದೆ ಮತ್ತು ದೇಶದ ಜನರಿಗೆ ಈ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಕೂಡ ನಿರೀಕ್ಷೆ ಮಾಡಿದ್ವಿ. ಹಾಗಾಗಿ ನಿಜವಾಗಿಯೂ ಕೂಡ ದೇಶದ ಜನರ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ಮಧ್ಯಮ ವರ್ಗದ ಬಡವರ ಪರವಾಗಿ ನಾವು ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ನಾವು ಸಮರ್ಪಣೆ ಮಾಡ್ತೇವೆ. ರೈತರು ಬಳಸುವ ರಸಗೊಬ್ಬರ, ಟ್ರ್ಯಾಕ್ಟರ್ ಮೇಲೆ ಈವರೆಗೂ ಇದ್ದ ಜಿಎಸ್ಟಿ ಕಡಿತ ಮಾಡಲಾಗಿದೆ. ಹನಿ ನೀರಾವರಿ ಎಲ್ಲ ಕೃಷಿ ಸಲಕರಣೆಗಳಿಗೆ 5% ಮಾತ್ರ ಜಿಎಸ್ಟಿ ನಿಗದಿ ಮಾಡಲಾಗಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ವೇಳೆ 30%ಕ್ಕಿಂತ ಹೆಚ್ಚಿನ ತೆರಿಗೆ ಇತ್ತು. ಆದರೆ ಇದೀಗ 15% ಮತ್ತು 5% ಮಾತ್ರ ನಿಗದಿ ಮಾಡಲಾಗಿದೆ. ಆದಾಯ ತೆರಿಗೆಯೂ ಕಡಿಮೆ ಮಾಡಲಾಗಿದೆ, ಜಿಎಸ್ಟಿಯೂ ಕಡಿಮೆ ಮಾಡಲಾಗಿದೆ. ಇದರಿಂದ ದೇಶದ ಜನರಿಗೆ 2.5 ಲಕ್ಷ ಕೋಟಿ ಉಳಿತಾಯವಾಗಲಿದೆ. ಆರೋಗ್ಯ ವಿಮೆಗೆ ಶೂನ್ಯ ತೆರಿಗೆ, ಜೀವರಕ್ಷಕ ಔಷಧಿಗಳಿಗೆ ಶೂನ್ಯ ತೆರಿಗೆ, ಆರೋಗ್ಯ ಸಲಕರಣೆಗಳಿಗೆ, ಹಾಲು, ಮೊಸರಿಗೂ ಶೂನ್ಯ ತೆರಿಗೆ ವಿಧಿಸುವ ಮೂಲಕ ಕೇಂದ್ರ ಸರ್ಕಾರ ದೇಶದ ಜನರಿಗೆ ಕೊಡುಗೆ ನೀಡಿದೆ ಎಂದರು. ಅಲ್ಲದೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ 90% ತೆರಿಗೆ ವಿನಾಯಿತಿ ಮಾಡಲಾಗಿದೆ. ಕೇವಲ ತೆರಿಗೆ ಇಳಿಸುವುದು ಮಾತ್ರವಲ್ಲದೆ ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ 144 ವಂದೇ ಭಾರತ್ ರೈಲುಗಳನ್ನು ದೇಶಾದ್ಯಂತ ಬಿಡಲಾಗಿದೆ. ವಿಮಾನ ನಿಲ್ದಾಣಗಳು ಈ ಹಿಂದೆ ಕಾಂಗ್ರೆಸ್ ಸರ್ಕಾರವಿದ್ದ ಕಾಲದಲ್ಲಿ ವಿಮಾನ ನಿಲ್ದಾಣಗಳಿಗೆ ಹೋಲಿಸಿದರೆ ದುಪ್ಪಟ್ಟು ಹೆಚ್ಚಾಗಿವೆ. ರಾಷ್ಟ್ರೀಯ ಹೆದ್ದಾರಿಗಳು 60% ಹೆಚ್ಚಳವಾಗಿದೆ. ಅಲ್ಲದೆ ವಿವಿಧ ಯೋಜನೆಗಳ ಮೂಲಕ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ 2.97 ಲಕ್ಷ ಕೋಟಿ ರೂಪಾಯಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಎಂದರು. ತಮಗೆ ಗೊತ್ತಿದೆ, GST ಕೌನ್ಸಿಲ್ ಅಂತ ಇರುತ್ತೆ. ಅಂದರೆ ಪ್ರತಿ ರಾಜ್ಯದ ಆರ್ಥಿಕ ಸಚಿವರು ಅದರಲ್ಲಿ ಭಾಗಿಯಾಗಬೇಕು. ಕೇಂದ್ರ ಆರ್ಥಿಕ ಸಚಿವರು, ಮಿನಿಸ್ಟರ್ ಆಫ್ ಸ್ಟೇಟ್ ಇಬ್ಬರಿದ್ದಾರೆ. ಅಂದರೆ ಕೇಂದ್ರದಿಂದ 3 ಮಂತ್ರಿಗಳು ಮತ್ತು ಇನ್ನು ಮಿಕ್ಕ ರಾಜ್ಯಗಳ ಎಲ್ಲ ಯೂನಿಯನ್ ಟೆರಿಟರೀಸ್ ಒಟ್ಟು 33 ಜನ GST ಕೌನ್ಸಿಲ್ನಲ್ಲಿ ಸದಸ್ಯರಿರ್ತಾರೆ. GSTಯಲ್ಲಿ
ಒಬ್ಬ ಮಂತ್ರಿ ಕೂಡ, ಅಂದರೆ ಒಂದು ರಾಜ್ಯ ಕೂಡ ಒಪ್ಪದೇ ಇದ್ದರೂ ಕೂಡ ಜಿ ಎಸ್ ಟಿಯಲ್ಲಿ ಪಾಸ್ ಮಾಡೋಕ್ಕಾಗಲ್ಲ. ಅದು ಕಾನೂನು. ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಕೇಂದ್ರ ಹೇಳುತ್ತೆ ರಾಜ್ಯ ಮಾಡಬೇಕು ಅಂತಲ್ಲ. ಕೌನ್ಸಿಲಲ್ಲಿರ್ತಕ್ಕಂಥ 33 ಸದಸ್ಯರಲ್ಲಿ 33 ಜನ ಕೂಡ ಒಪ್ಕೋಬೇಕು. 33 ಜನ ಕೂಡ ಈ ತೀರ್ಮಾನಕ್ಕೆ ಸಹಿ ಹಾಕಬೇಕು. ಹಾಗಾಗಿ ನಮ್ಮ ರಾಜ್ಯದ ಪರ ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕ ಸಚಿವರಾಗಿದ್ದರೂ ಕೂಡ ಬಹುಶಃ ಅವರಿಗೆ ಸಮಯದ ಅಭಾವದಿಂದನೋ ಏನು ಕಾರಣ ಗೊತ್ತಿಲ್ಲ, ಅವರು ಮಾನ್ಯ ಕೃಷ್ಣ ಬೈರೇಗೌಡರನ್ನು ಅವ್ರ ಪರವಾಗಿ ಅವ್ರು ಕಳಿಸ್ಕೊಟ್ಟಿದ್ರು. ಅವರ ಸಹಿ ಕೂಡ ಈ ನಿರ್ಧಾರದಲ್ಲಿದೆ. ಇನ್ನು ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ವೇಳೆ ರಕ್ಷಣಾ ಇಲಾಖೆಗೆ ನೀಡುತ್ತಿದ್ದ ಅನುದಾನಕ್ಕೆ ಹೋಲಿಸಿದರೆ 34 ಪಟ್ಟು ಅನುದಾನ ಹೆಚ್ಚಳವಾಗಿದೆ. ಅದೇ ಕಾರಣಕ್ಕೆ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನವನ್ನು 2ನೇ ದಿನದಲ್ಲಿ ಮಣ್ಣು ಮುಕ್ಕಿಸಲು ಕಾರಣವಾಯಿತು. ಇಂದು ರಕ್ಷಣಾ ವಿಚಾರದಲ್ಲಿ ದೇಶ ಅಗ್ರ ರಾಷ್ಟ್ರಗಳಿಗೆ ಸಮಾನವಾಗಿ ಬೆಳೆದು ನಿಂತಿದೆ. ಇನ್ನು ನವೋದ್ಯಮಕ್ಕೆ ಪ್ರಸ್ತುತ ಕೇಂದ್ರ ಸರ್ಕಾರ ಹೆಚ್ಚು ಒತ್ತು ನೀಡಿದ್ದು, ದೇಶದ ಉದ್ದಗಲಕ್ಕೂ ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದೆ ಎಂದರು. ಕಾಂಗ್ರೆಸ್ ಸರ್ಕಾರ, ನಿಮಗೆ ಈಗಾಗಲೇ ಮೊನ್ನೆ ಹೇಳಿದ್ದೀನಿ, ಎಲ್ಲದರಲ್ಲಿ ಕೂಡ ಇವ್ರಿಗೆ ಜಿ ಎಸ್ ಟಿ ಅಂದರೆ ಏನು ಅಂದರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಸುಲಿಗೆ ಟ್ಯಾಕ್ಸ್. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಜಿ ಎಸ್ ಟಿ ಅಂದರೆ ಏನು? ಗ್ಯಾರಂಟಿ ಸುಲಿಗೆ ಟ್ಯಾಕ್ಸ್. ಹಾಗಾಗಿ ಅವರು ಏನೆಲ್ಲ ಮಾಡಿದ್ದಾರೆ, ಹಾಲು 38 ರೂಪಾಯಿ ಇತ್ತು, ಇವತ್ತೆಷ್ಟಿದೆ? 47 ರೂಪಾಯಿ ಇದೆ. 28% ಜಾಸ್ತಿ ಆಗಿದೆ. ಬಸ್ ದರ 100 ಕಿಲೋಮೀಟ್ರಿಗೆ 100 ರೂಪಾಯಿ ಇತ್ತು, ಈಗ 115 ರೂಪಾಯಿ ಮಾಡಿದ್ದಾರೆ. 15% ಜಾಸ್ತಿ. ಪೆಟ್ರೋಲ್ ನಾವೆಲ್ಲ ಕಡಿಮೆ ಮಾಡಿದ್ವಿ, ಕೇಂದ್ರ ಸರ್ಕಾರ ಟ್ಯಾಕ್ಸು ಸೆಸ್ಸು ಎಲ್ಲ ನಾವು ಕಡಿಮೆ ಮಾಡಿದ್ವಿ, ಸರ್ವಿಸ್ ಟ್ಯಾಕ್ಸ್. ಇವರು ಪೆಟ್ರೋಲಲ್ಲಿ 99 ರೂಪಾಯಿ ಇರಬೇಕಾಗಿದ್ದನ್ನು 103 ರೂಪಾಯಿ 77 ಪೈಸೆ ಮಾಡಿದ್ದಾರೆ. ಅಂದರೆ ಒಂದು ಲೀಟ್ರಿಗೆ 4 ರೂಪಾಯಿ ಇವರೇ ತಗೊಳ್ತಾವ್ರಿ ರಾಜ್ಯ ಸರ್ಕಾರ. ಡೀಸೆಲಲ್ಲಿ ಕೂಡ 8% ಜಾಸ್ತಿ ಮಾಡಿದ್ದಾರೆ. ನೀರಿನ ಶುಲ್ಕ 541 ರೂಪಾಯಿ ಇತ್ತು, ಈಗ 840 ರೂಪಾಯಿ ಮಾಡಿದ್ದಾರೆ. 55% ಜಾಸ್ತಿ ಮಾಡಿದ್ದಾರೆ ನೀರಿನ ಶುಲ್ಕ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ವೇಳೆ ಇಡೀ ದೇಶದಲ್ಲಿ ಕೇವಲ 350 ಉದ್ಯಮಗಳಿದ್ದರೆ ಪ್ರಸ್ತುತ 1.5 ಲಕ್ಷ ಕಂಪನಿಗಳು ಸ್ಥಾಪನೆಯಾಗಿವೆ. ಈ ಹಿಂದೆ ಉದ್ಯೋಗಕ್ಕಾಗಿ ಅಲಿಯುತ್ತಿದ್ದ ಮಧ್ಯಮ ವರ್ಗದ ಯುವಕರು ಇಂದು ತಾವೇ ಉದ್ಯೋಗ ನೀಡುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಮುಖ್ಯವಾಗಿ ಮಕ್ಕಳು ಕುಡಿಯೋ ಹಾಲಿಗೆ ಕಾಂಗ್ರೆಸ್ ಸರ್ಕಾರ 18% ತೆರಿಗೆ ಹಾಕುತ್ತಿತ್ತು. ಅಷ್ಟೇ ತೆರಿಗೆಯನ್ನು ಐಷಾರಾಮಿ ಕಾರಿಗೂ ಹಾಕಿತ್ತು. ಸಿಮೆಂಟ್, ಪೇಂಟ್ ಮೇಲೆ -30% ತೆರಿಗೆ ಇತ್ತು. ಇದೀಗ ಈ ತೆರಿಗೆ 18% ಇಳಿಕೆಯಾಗಿದೆ ಎಂದು ಸಂಸದರು ಹೇಳಿದರು. ಇನ್ನು ಹೋಟೆಲ್ ತಿಂಡಿಯ ಮೇಲೆಯೂ 30% ತೆರಿಗೆ ಹಾಕಲಾಗಿತ್ತು. ಇದನ್ನು 5% ಇಳಿಸಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸುಳಿಗೆ ಟ್ಯಾಕ್ಸ್ ಹಾಕುತ್ತಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದೆ. ನೀರಿನ ಶುಲ್ಕ, ವಿದ್ಯುತ್ ಶುಲ್ಕ, ಸ್ಟಾಂಪ್ ಡ್ಯೂಟಿ, ಬಿತ್ತನೆ ಬೀಜ, ಪಾರ್ಕಿಂಗ್, ಕುಡಿಯುವ ನೀರು, ವಾಹನ ನೋಂದಣಿ, ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ ಹೆಚ್ಚಳ ಮಾಡುವ ಮೂಲಕ ಬಡವರ ಬಾಳಿಗೆ ಬೆಂಕಿ ಹಚ್ಚಿದೆ. ಮದ್ಯದ ಬೆಲೆ ಈ ಸರ್ಕಾರದ ಅವಧಿಯಲ್ಲಿ ಅದೆಷ್ಟು ಬಾರಿ ಹೆಚ್ಚಳ ಮಾಡಲಾಗಿದೆ ಎಂಬುದು ಹೇಳಲು ಸಾಧ್ಯವಾಗದ ಸ್ಥಿತಿ ಇದೆ ಎಂದರು. ದಲಿತರ, ಹಿಂದುಳಿದವರ ನಿಗಮಗಳಿಗೆ ಅನುದಾನ ಕಡಿತ ಮಾಡಲಾಗಿದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಪಾಪರ್ ಸರ್ಕಾರ ಎಂದು ಕರೆಯಬಹುದಾಗಿದೆ. ಗ್ಯಾರಂಟಿ ಹೆಸರಲ್ಲಿ ಕೆಲವರು ಲಾಟರಿ ಶಾಸಕರಾದರು. ರಾಜ್ಯ ಅಧೋಗತಿಗೆ ತಲುಪಿದೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹಣ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಂಸದರು ಕಿಡಿಕಾರಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡುತ್ತಿದ್ದು, ಜಾತಿಗಳ ನಡುವೆ ಕಿಚ್ಚು ಹಚ್ಚುವ ಕೆಲಸವನ್ನ ಜಾತಿ ಗಣತಿ ಹೆಸರಿನಲ್ಲಿ ಮಾಡುತ್ತಿದೆ ಎಂದು ಆರೋಪಿಸಿ ಹಿಂದೂಪರ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿದ್ವು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಸೇರಿದಂತೆ ಹಿಂದೂಪರ ಸಂಘಟನೆಗಳು ಭಾಗವಹಿಸಿದ್ವು.
ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೊರಟಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರೈಸ್ತರು ಹಾಗೂ ಹಿಂದೂ ಜಾತಿಗಳ ನಡುವೆ ಎಳೆದು ತರುತ್ತಿರುವುದನ್ನು ಸಂಪೂರ್ಣವಾಗಿ ಕೈಬಿಡುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಬಿಜೆಪಿ ಜಿಲ್ಲಾ ಕಾರ್ಯಕರ್ತರು ಹಾಗೂ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂವಿಧಾನದಲ್ಲಿ ಇಲ್ಲದೇ ಇರುವ ಜಾತಿಗಳನ್ನು ಹುಟ್ಟಾಕಿ ಹಿಂದೂಗಳ ಜೊತೆಗೆ ಕ್ರೈಸ್ತರನ್ನ ಸೇರಿಸಿ ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಎಸ್ಸಿ ಕ್ರಿಶ್ಚಿಯನ್ ಎಂದು ಸೇರಿಸಿ ಕ್ರಿಶ್ಚಿಯನ್ ಗಿರಿಯನ್ನ ಇಟಲಿ ಸಂಪ್ರದಾಯದಂತೆ ಮಾಡಲು ಹೊರಟಿರುವ ಧೋರಣೆ ಖಂಡಿಸಿದ್ರ. ದೇಶದಲ್ಲಿ ಜಾತಿಗಳನ್ನ ಒಡೆಯಲು ಈ ಕೆಲಸ ಮಾಡುತ್ತಿದ್ದಾರೆ. ಹಿಂದೂಗಳನ್ನ ಹಿಂದೂವಂತೆ, ಮುಸ್ಲಿಮರನ್ನ ಮುಸ್ಲಿಮರಂತೆ ಹಾಗೂ ಕ್ರಿಶ್ಚಿಯನ್ನರನ್ನ ಕ್ರಿಶ್ಚಿಯನ್ನರಂತೆ ಮಾಡಬೇಕು. ಹಿಂದೂ ಧರ್ಮವು ಕ್ರಿಶ್ಚಿಯನ್ ಧರ್ಮ ಮಾಡಲು ಯಾವ ಸಂವಿಧಾನದಲ್ಲಿ ಇದೆ ಎಂಬುದು ಗೊತ್ತಿಲ್ಲ. ಈಗಾಗಲೇ ನಾಗಮೋಹನ್ ದಾಸ್ ನಿಯೋಗದಲ್ಲಿ ಹಿಂದೂಗಳ ವರ್ಗದ ಮೀಸಲಾತಿಗೆ ಇಟ್ಟಿದ್ದ ದುಡ್ಡನ್ನ ವ್ಯಯ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗಾಗಲೇ ನಾಗಮೋಹನ್ ದಾಸ್ ನಿಯೋಗದಲ್ಲಿ ಹಿಂದುಳಿದ ವರ್ಗದ ಮೀಸಲಾತಿಗೆ ಇಟ್ಟಿದ್ದ ದುಡ್ಡನ್ನ ವ್ಯಯ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿನ್ನೆಯಿಂದ 22ನೇ ತಾರೀಕು ಏನು ಜಾತಿ ಗಣತಿಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಸರ್ಕಾರ ಸಂವಿಧಾನದಲ್ಲಿ ಇಲ್ಲದೇ ಇರ್ತಕ್ಕಂಥ ಜಾತಿಗಳನ್ನೆಲ್ಲ ಹುಟ್ಟಾಕಿ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ಸನ್ನು ಸೇರಿಸಿ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಎಸ್ಸಿ ಕ್ರಿಶ್ಚಿಯನ್ ಅಂತ ಸೇರಿಸ್ಬಿಟ್ಟು ಇವತ್ತೇನು ಕ್ರಿಶ್ಚಿಯನ್ನ ಗಿರಿನ ಇಟಲಿ ಸಂಪ್ರದಾಯನ ತರ್ತಕ್ಕಂಥ ಸಿದ್ದರಾಮಯ್ಯನವರು ಧೋರಣೆನ ಇವತ್ತು ರಾಜ್ಯದಲ್ಲಿ ಎಲ್ಲ ಹಿಂದೂ ಧರ್ಮಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ DC ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಇದೊಂದು BJP ಪಕ್ಷ ಒಂದೇ ಅಲ್ಲ, ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಇವತ್ತು ಬಂದಿದ್ದಾರೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಕೂಡ ಇವತ್ತು ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ. ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ. ಇವತ್ತು ದೇಶದಲ್ಲಿ ಜಾತಿನ ಹೊಡಿತಕ್ಕಂಥ ಏನು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಹಿಂದೂಗಳನ್ನ ಹಿಂದೂ ಅಂತ ಮಾಡಬೇಕು, ಮುಸ್ಲಿಮ್ನ ಮುಸ್ಲಿಮ್ ಅಂತ ಮಾಡಬೇಕು, ಕ್ರಿಶ್ಚಿಯನ್ ಮಾಡಬೇಕು. ಆಯಾ ಒಂದು ಜಾತಿಗಳನ್ನ ಧರ್ಮಗಳನ್ನ ಒಂದೊಂದು ಧರ್ಮ ಮಾಡಬೇಕು. ಹಿಂದೂ ಧರ್ಮಕ್ಕೆ ಕ್ರಿಶ್ಚಿಯನ್ ಸೇರ್ತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ಯಾವ ಸಂವಿಧಾನದಲ್ಲಿದೆ ಗೊತ್ತಿಲ್ಲ. ಈಗಾಗಲೇ ಒಂದು ಮೋಹನ್ ದಾಸ್ ಅವರ ನಿಯೋಗದಲ್ಲಿ ನಾಗಮೋಹನ್ ದಾಸ್ ಅವರ ನಿಯೋಗದಲ್ಲಿ ಮಾಡಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಮೀಸಲಾತಿ ಇರ್ತಕ್ಕಂಥ ದುಡ್ಡನ್ನ ವ್ಯಯ ಮಾಡಿಬಿಟ್ಟು ಇವತ್ತು ಖರ್ಚು ಮಾಡಿ ಇವತ್ತು ಆಲ್ರೆಡಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಮತ್ತೊಂದು ರಿಪೋರ್ಟ್ನ ಮಾಡೋಕ್ಕೆ ದುಡ್ಡನ್ನ ವ್ಯಯ ಮಾಡೋಕ್ಕೆ ಖರ್ಚು ಮಾಡೋಕ್ಕೆ ಹೊರಟಿದ್ದಾರೆ. ಹಿಂದುಳಿದ ವರ್ಗಕ್ಕೆ ಎಲ್ಲಿ ಒಂದು ನ್ಯಾಯ ಕೊಡಿಸ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡಿಕೊಳ್ಳಿ, ಆದರೆ ಇವತ್ತು ಆ ಧರ್ಮದಲ್ಲಿ ಕಾಲಮಲ್ಲಿ ಮಾಡಬೇಕು. ಹಿಂದೂಗಳನ್ನ ನಿಲ್ಲಿಸಬೇಕು, ಕ್ರಿಶ್ಚಿಯನ್ ಮಾಡಬೇಕು. ಕೆಲವರು ಕನ್ವರ್ಟ್ ಅವ್ರನ್ನ ಕನ್ವರ್ಟ್ ಆಲ್ರೆಡಿ ಆಗಿರೋರನ್ನ ಅವ್ರನ್ನ ಕ್ರಿಶ್ಚಿಯನ್ ಅಂತ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅವ್ರಿಗೇನು ಬೇಡ ಕ್ರಿಶ್ಚಿಯನ್ ಹೋಗ್ಬೇಕಂತ ಹೋಗಿರೋರು ಕ್ರಿಶ್ಚಿಯನ್ ಅಂತ ಮಾಡಲಿ, ಹಿಂದೂ ಹಿಂದೂ ಉಳ್ಕೊಳ್ಳಿ. ಈಗ SCಯಲ್ಲಿ ಇರ್ತಕ್ಕಂಥವ್ರು ಕ್ರಿಶ್ಚಿಯನ್ರಿಗೆ ಕನ್ವರ್ಟ್ ಆಗಿದ್ದಾರೆ, ಅವರಿಗೆ ಅವ್ರ ಪ್ರೇಮ ಇದೆ, ಆ ಒಂದು ಕ್ರಿಶ್ಚಿಯನ್ಗೆ ಒಂದು ಮಾರ್ಪಾಡಾಗಿದ್ದಾರೆ, ಅವರು ಕ್ರಿಶ್ಚಿಯನ್ ಅಂತ ಮಾಡಲಿ, ಅವ್ರನ್ನ ಹಿಂದೂ ಅಂತ ಮಾಡೋದಂತ ಬೇಡ. ಹಿಂದೂಗಳನ್ನ ಹಿಂದೂ ಅಂತ ಮಾಡಲಿ, ಕ್ರಿಶ್ಚಿಯನ್ ಮಾಡತಕ್ಕಂಥದ್ದು ಈ ಒಂದು ಮೆಮೊರಂಡಮ್ ಕೊಡ್ತಕ್ಕಂಥದ್ದು ಇದೆ. ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ತಕ್ಕಂಥದ್ದು ಇದೆ. ಇವತ್ತು ಈ ನಿಟ್ಟಿನಲ್ಲಿ ಇವತ್ತು DC ಅವರಿಗೆ ನಾವು ಮನವಿ ಕೊಡ್ತಾ ಇದ್ವಿ, ಅದಕ್ಕಾಗಿ ಇವತ್ತು ಬಂದಿದ್ವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶನೈಶ್ಚರ ದೇವಾಲಯದಲ್ಲಿ ಭಕ್ತರ ಸೋಗಿನಲ್ಲಿ ಬಂದು ದುಡ್ಡು, ಮೊಬೈಲ್ಗಳನ್ನು ಕದ್ದು ಪರಾರಿಯಾಗಿದ್ದ ಖತರ್ನಾಕ್ ಕಳ್ಳನ ಹೆಡೆಮುರಿ ಕಟ್ಟುವಲ್ಲಿ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ಆಗಸ್ಟ್ 23ರಂದು ಕೊನೆಯ ಶ್ರಾವಣ ಶನಿವಾರದ ದಿನ ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯಲ್ಲಿರುವ ಶನೈಶ್ಚರ ದೇವಾಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಿದ್ರೆ ಇತ್ತ ಇದೇ ಅವಕಾಶವನ್ನು ಬಳಸಿಕೊಂಡ ದುಷ್ಕರ್ಮಿಯೊಬ್ಬ ದೇವಸ್ಥಾನ ಭಕ್ತರ ಜೇಬಿನಲ್ಲಿದ್ದ ಮೊಬೈಲ್ ಹಾಗೂ ಹಣ ಕದ್ದು ಪರಾರಿಯಾಗಿದ್ದ. ದೇವರ ಪ್ರಾರ್ಥನೆ ಮಾಡ್ತಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ನಿವಾಸಿ ನಾಗರಾಜ್ ಎಂಬುವವರಿಗೆ ಸೇರಿದ 38,000 ರೂಪಾಯಿ ಮೌಲ್ಯದ ಮೊಬೈಲ್ ಕಳ್ಳತನ ಮಾಡಿ ನಂತರ ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ನಿವಾಸಿ ಮುನಿರಾಜು ಎಂಬುವವರು ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂವು ಮಾರುಕಟ್ಟೆಗೆ ಸಾಗಿಸಿದ್ದು
ಹೂವಿನಿಂದ ಬಂದ 50,000 ರೂಪಾಯಿ ಹಣ ಜೇಬಿನಲ್ಲಿ ಇಟ್ಟುಕೊಂಡಿದ್ರು. ದಾರಿ ಮಧ್ಯೆ ಕಂಡ ಶನೈಶ್ಚರ ದೇವಾಲಯಕ್ಕೆ ಹೋಗಿ ಆಚೆ ಬರುವಷ್ಟರಲ್ಲಿ ಜೇಬಿನಲ್ಲಿದ್ದ 50,000 ರೂಪಾಯಿ ನಗದು ಹಣ ಕಳ್ಳತನ ಮಾಡಲಾಗಿತ್ತು. ಸರ್, ನಮ್ಮ ಹೆಸರು ನಾಗರಾಜು ಅಂತ, ಬಂಡಳ್ಳಿ ಗ್ರಾಮ, ಮುದ್ದೇನಹಳ್ಳಿ ಪಂಚಾಯತಿದ್ದು. ನಾವು ಶ್ರಾವಣ ಮಾಸ ಇದ್ದಿದ್ದರಿಂದ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಶನ್ಮಾತ್ಮಗುಡಿ ಟೆಂಪಲ್ಗೆ ಬಂದ್ವಿ. ನಾವು ನಮ್ಮ ಸ್ನೇಹಿತರು ಬಂದು ಮಹಾಮಂಗಳಾರತಿ ಆಗ್ತಾಯಿತ್ತು. ಮಹಾಮಂಗಳಾರತಿ ತೊಗೊಂಡು ದೇವ್ರ ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ. ಅಲ್ಲಿ ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ನನ್ನ ಮೊಬೈಲ್ ಮೇಲಿನ ಜಾಬಲ್ಲಿ ಇಟ್ಕೊಂಡಿದ್ದೆ. 40,000 ರೂಪಾಯಿ ಕೊಟ್ಟು 8ನೇ ತಾರೀಕು ತೊಗೊಂಡಿದ್ದು, ಈ ತಿಂಗಳಲ್ಲೇ. ಯಾರು ಕಳ್ತನ ಮಾಡ್ಕೊಂಡೋಗಿದ್ದೀರಾ? ಇಲ್ಲ ಸರ್, ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ ತಕ್ಷಣ ಹಂಗೆ ಇಮಿಡಿಯೇಟ್ಲಿ ಟ್ರೈ ಮಾಡಿದೆ. ಫೋನ್ ಬೇರೆಯವ್ರು ಇಸ್ಕೊಂಡು ಟ್ರೈ ಮಾಡಿದ ತಕ್ಷಣ ರಿಂಗ್ ಆಯಿತು. ಮತ್ತು ಇನ್ನೊಂದು ಟೈಮ್ ಮಾಡೋ ಅಷ್ಟರಲ್ಲಿ ಸ್ವಿಚ್ ಆಫ್ ಮಾಡಿಕ್ಕಿದ್ದಾರೆ. ಮತ್ತು ಅದು ನಾನು ಈಚೆ ಬಂದು ಹೇಳೋ ಅಷ್ಟರಲ್ಲಿ, ಜನರು ಪಬ್ಲಿಕ್ ಹೇಳೋ ಅಷ್ಟರಲ್ಲಿ ಇನ್ನೊಬ್ರು ನಂದು 50,000 ರೂಪಾಯಿ ಹೋಗಿದೆ ಅಂತೇಳಿ. ಪಾಪ ರೈತ 50,000 ರೂಪಾಯಿ ಕಷ್ಟಪಡಬೇಕಾದ್ರೆ ತುಂಬ ಇರುತ್ತೆ ಶ್ರಮಾನ. ಅದರಿಂದ ದಯವಿಟ್ಟು ಈ ಸಂಬಂಧಪಟ್ಟ ಇಲಾಖೆಯವರು ದೇವಸ್ಥಾನದಲ್ಲಿ ಬರೋ ಗಮನ ಅರಿತು ಯಾರು ಬರ್ತಾಯಿದ್ದಾರೆ ಏನು ಅಂತ ತಿಳ್ಕೊಂಡು ಅವರು ಒಡವೆ ಅವ್ರಿಗೆ ಕೊಡಿಸಿ, ನಮ್ಮ ಒಡವೆ ನಮಗೆ ಕೊಡಿಸಿ. ನೆಕ್ಸ್ಟ್ ನಮ್ಮದು ದಿಬ್ಬೂರು ಮುನ್ರಾಜು ಅಂತ. ಇವತ್ತು ಮಾರ್ಕೆಟ್ಗೆ ಹೋಗಿ ಹೂವು ಹಾಕ್ಬಿಟ್ಟು ಶನಿವಾರ ಅದಕ್ಕೋಸ್ಕರ ಹಂಗೆ ಬಂದೆ. ಈ ಮಾರ್ಕೆಟಲ್ಲಿ ಹೂವು ಕಾಸು ಇಸ್ಕೊಂಡು ಬಂದೆ. ಇಲ್ಲಿ ಶನಿ ಅದಕ್ಕೋಸ್ಕರ ನಾನು ಪೂಜೆ ಮಾಡಿಸ್ಕೊಂಡು ಹಂಗೆ ಹೋಗೋಣ ಅಂತ ಬಂದೆ ಈ ಶನ್ಮಾತ್ಮನ ಗುಡಿಗೆ. ಬಂದು ಪೂಜೆ ಕೊಡ್ತಾ ಇದ್ದಾಗ 50,000 ಯಾರೋ ಹೊಡೆದ್ಬಿಟ್ಟಿದ್ದಾರೆ ಸರ್. ನಮ್ಮದು ಹೂವು ಮಂಡಿಯಲ್ಲಿ ಇಸ್ಕೊಂಡ್ಬಂಡೆ ಸರ್. ಇಲ್ಲಿ ಸರ್ ದೇವಸ್ಥಾನ, ಶನ್ಮಾತ್ಮನ ದೇವಸ್ಥಾನದ ಒಳಗಡೆ ಪೂಜೆ ಕೊಟ್ಟಿದ್ದೆ. ಪೂಜೆ ಕೊಟ್ಟು ಈ ನೋಡೋಷ್ಟೊತ್ತಿಗೆ ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ನಮ್ಗೆ ಗೊತ್ತಾಗಿಲ್ಲ ಸರ್. ಒಳಗಡೆ ಹೋದಾಗ ನಾನು ನೋಡ್ಕೊಂಡು ಈ ಕೈಯಲ್ಲಿ ಇಟ್ಕೊಂಡೇ ಇದ್ದೆ. ಒಳಗಡೆ ಹೋಗಿ ಕವರ್ ಪೂಜೆ ಕೊಟ್ಬಿಟ್ಟು ಈಚೆ ನೋಡೋ ಅಷ್ಟೊತ್ತಿಗೆ ಅಲ್ಲೇ ನೋಡ್ಕೊತೀನಿ ಪತ್ತೆ. ಕಳ್ಳನ ಕರಾಮತ್ತು ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಹೀಗೆ ಸಿಸಿಟಿವಿ ಜಾಡು ಹಿಡಿದು ತನಿಖೆ ನಡೆಸಿದ ಪೊಲೀಸರು ಆರೋಪಿ ಮತ್ತೊಂದು ಕೃತ್ಯ ಎಸಗಲು ಚಿಕ್ಕಬಳ್ಳಾಪುರ ನಗರದ ಬಸ್ ನಿಲ್ದಾಣಕ್ಕೆ ಆಗಮಿಸಿದಾಗ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಆರೋಪಿ ಒರಿಸ್ಸಾ ಮೂಲದ ದಾಸು ಓಂ ಶ್ರೀ ಎಂದು ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ಗಾರೆ ಮೇಸ್ತ್ರಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಂತೆ ಈಗ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ಆರೋಪಿ ದಾಸು ಓಂ ಶ್ರೀ ದೇವಸ್ಥಾನದ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾನೆ. ಶನೈಶ್ಚರ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಸಾಲಿನಲ್ಲಿ ನಿಂತಿದ್ದ ಭಕ್ತರ ಬಳಿ ಹಣ ಕದ್ದಿದ್ದ ಆರೋಪಿಯನ್ನು ಪರಮಾತ್ಮ ಬಿಟ್ಟರೂ ಪೊಲೀಸರು ಬಿಡಲ್ಲ ಎಂಬುದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸಾಬೀತು ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 23 ಆಗಸ್ಟ್ಗೆ ಒಂದು ಶನಿ ಮಹಾತ್ಮ ಟೆಂಪಲ್ ಹತ್ರ ಒಂದು ಕಳ್ಳತನ ಕೇಸ್ ಆಯಿತು, ಪಿಕ್ ಪಾಕೆಟ್ ಆಯಿತು, ಈ ಥರ ಮಾಹಿತಿ ಬಂದಿತ್ತು. ಆಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಸೊ ಅದನ್ನು ಶನಿ ಮಹಾತ್ಮ ಟೆಂಪಲಲ್ಲಿ ಜಾಸ್ತಿ ಕ್ರೌಡ್ ವಗೇರ ಇತ್ತು. ಆ ಕ್ರೌಡ್ದು ಯೂಸ್ ಮಾಡಿ ಯಾರು ಕಳ್ಳರು ಪಿಕ್ ಪಾಕೆಟ್ ಮಾಡಿ ಹೋಗಿದ್ದಾರೆ ಈ ಥರ ಮಾಹಿತಿ ಇತ್ತು. ನಾವು ಎಲ್ಲ CCTV ವಗೇರ ಚೆಕ್ ಮಾಡಿ ಮತ್ತು ಹಳೆ ಅಫೆಂಡರ್ಸ್ ವಗೇರಾಗೆ ಚೆಕ್ ಮಾಡಿ ಒಬ್ಬರು ಆರೋಪಿ ದಾಸ್ ಓಂ ಶ್ರೀ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವ್ರದ್ದು ಹಿನ್ನೆಲೆ ಬೇಸಿಕ್ಲಿ ಇವರು ಗಾರೆ ಕೆಲಸ ಮಾಡ್ತಾರೆ. ಇವರು ನೇಟಿವ್ ಇವರದು ಗಂಜಮ್ ಡಿಸ್ಟಿಕ್ ಒಡಿಸ್ಸಲ್ಲಿದೆ, ಬಟ್ ಇದು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೆಂಗಳೂರು ಅಕ್ಕಪಕ್ಕ. ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ರಿಕವರಿ ಕೂಡ ಮಾಡಿದ್ದೀವಿ ನಾವು. ಇವರು ಮೊದಲಿಂದ ಇಲ್ಲಿ ಅಕ್ಕಪಕ್ಕ ಕೆಲಸ ಮಾಡ್ತಾ ಇದ್ದಾರೆ, ಗಾರೆ ಮಿಸ್ತ್ರಿ ಕೆಲಸ ಮಾಡ್ತಾರೆ ಇವರು. ಮತ್ತು ನೇಟಿವ್ ಇವರದು ಒಡಿಸ್ಸಾ ಗಂಜಮ್ ಡಿಸ್ಟಿಕಲ್ಲಿದೆ. ಸೊ ಬೇರೆ ಯಾವುದು ಕೇಸಸ್ ವಗೇರಾ ಇದೆ ಅದು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇವರು ಎಲ್ಲರೂ ಕ್ರೌಡ್ದು ಯೂಸ್ ಮಾಡ್ತಾರೆ, ಅಂದರೆ ಜಾಸ್ತಿ ಕ್ರೌಡ್ ಇದೆಯಾ ಯಾವ ಜಾಗಕ್ಕೆ
ಆ ಟೈಮ್ಗೆ ಅಲ್ಲಿ ಹೋಗಿ ಜನದು ಸ್ವಲ್ಪ ಡೈವರ್ಟ್ ಮಾಡಿ, ಅಟೆನ್ಷನ್ ಡೈವರ್ಟ್ ಮಾಡಿ, ಅಥವಾ ಕ್ರೌಡ್ದು ಯೂಸ್ ಮಾಡಿ, ಕ್ರೌಡಲ್ಲಿ ಬಂದು ಪುಷ್ ಮಾಡಿ, ಈ ಥರ ಅವರು ಕ್ರೌಡ್ದು ಯೂಸ್ ಮಾಡಿ ಪಿಕ್ ಪಾಕೆಟಿಂಗ್ ವಗೇರ ಮಾಡ್ತಾ ಇದ್ದಾರೆ. ಮತ್ತು ರೆಗ್ಯುಲರ್ ಆಗಿ ಈ ಥರದ್ದು ಕೆಲಸ ಇದೆ ಅವ್ರದ್ದು. ಪೊಲೀಸ್ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ, CCTV ಕ್ಯಾಮ್ರಾ ವಗೇರ ಚೆಕ್ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ, ಸೊ ಅದನ್ನು ಪರ್ಸ್ಯೂ ಮಾಡಿ ಅವರು ಬಂದಿದ್ದಾರೆ. ಆಮೇಲೆ ಇಂಟರೋಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ, ಸಿನ್ಸ್ ಎಲ್ಲ ಎವಿಡೆನ್ಸಸ್ ಇತ್ತು ಅವರ ಮೇಲೆ, ಸೊ ಅವರು ಒಪ್ಕೊಂಡಿದ್ದಾರೆ. ಸೊ ಈ ಪ್ರಕಾರ ನಾವು ಮಾಡಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಜಿ ಶಾಸಕ ಮಂಜುನಾಥ ಗೌಡ ಆರೋಪಗಳಿಗೆ ಮಾಲೂರು ಶಾಸಕ KY ನಂಜೇಗೌಡ ತಿರುಗೇಟು ನೀಡಿದ್ದು, ಮಾಜಿ ಶಾಸಕ ಮಂಜುನಾಥ ಗೌಡರ ಎರಡನೇ ಮುಖ ನಿನ್ನೆ ಅನಾವರಣಗೊಂಡಿದೆ ಎಂದು ತಿರುಗೇಟು ನೀಡಿದ್ದಾರೆ. ರೀಕೌಂಟಿಂಗ್ ವಿಷಯಕ್ಕೆ ಕೆಲವರು ಸಂಭ್ರಮಾಚರಣೆ ಮಾಡಿದರು. ಅದಕ್ಕೆ ನಾನು ಹುಚ್ಚರೆಂಬ ಪದ ಬಳಕೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡರು ತಮ್ಮನ್ನು ಏಕವಚನ ಬಳಕೆ ಮಾಡಿದ್ದಾರೆ. ತಂದೆ ತಾಯಿ ಬಗ್ಗೆ ಮಾತನಾಡಿದ್ದಾರೆ. ಅಪ್ಪ ಅಮ್ಮನಿಗೆ ಹುಟ್ಟಿದೀಯಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರದಿಂದ ನನಗೆ ತುಂಬಾ ನೋವಾಗಿದೆ ಎಂದು ನಂಜೇಗೌಡ ಭಾವುಕರಾಗಿದ್ದಾರೆ. ಅಲ್ಲದೆ ಹೊಸಕೋಟೆ ಮತ್ತು ಕೋಡಿಹಳ್ಳಿ ಭಾಷೆ ಮಾಲೂರಿನ ಜನತೆಗೆ ಗೊತ್ತಾಗಿದೆ. ಮಾಲೂರಿಗೆ ಇತಿಹಾಸವಿದೆ. ಅನೇಕ ಮಹನೀಯರು ಆಡಳಿತ ಮಾಡಿ ಹೋಗಿದ್ದಾರೆ. ಮಾಲೂರು ಸಂಸ್ಕೃತಿ ಹಾಗೂ ಹೊಸಕೋಟೆಯ ಸಂಸ್ಕೃತಿಯ ಮುಖ ನಿನ್ನೆ ಪರಿಚಯವಾಗಿದೆ ಎಂದು ಹೇಳಿದ್ದಾರೆ. ನನ್ನ ಜೊತೆ ಅಕ್ಕ ತಂಗಿ ಸಂಬಂಧಿಕರಿಗೂ ನೋವು ತಂದಿದೆ. ಅವರಿಗೆ ತಂದೆ ತಾಯಿ ಅಕ್ಕ ತಂಗಿಯರು ಇಲ್ವಾ? ನೀನು ಮಾತನಾಡಿರುವ ಬಗ್ಗೆ ರಾಷ್ಟ್ರೀಯ ರಾಜ್ಯ ವಿರೋಧ ಪಕ್ಷದ ನಾಯಕನಿಗೆ ದೂರು ಕೊಡುವೆ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾಗರಾಜ್ಗೆ ನಾನು ಮೋಸ ಮಾಡಿಲ್ಲ. ಕಾಂಗ್ರೆಸ್ ಬಿಡುವವರೆಗೂ ಅವರ ಜೊತೆಯಲ್ಲಿದ್ದೆ. KH ಮುನಿಯಪ್ಪಗೆ ನಾನು ಮೋಸ ಮಾಡಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ಕಾಂಗ್ರೆಸ್ ಬಿಟ್ಟು JDS ಸೇರಿ ಪಕ್ಷ ಕಟ್ಟಿದ್ದೀನಿ. ಹೊಸಕೋಟೆಯಲ್ಲಿ ಮಂಜುನಾಥ್ ಗೌಡರ ಕುಟುಂಬ BJPಯಲ್ಲಿದ್ದರು. ನಾನು ಕುಮಾರಣ್ಣ ಅವರೊಂದಿಗೆ ಮಾತನಾಡಿ ಸೀಟು ಕೊಟ್ಟು ಗೆಲ್ಲಿಸಿದ್ದೀನಿ. ಕೋಲಾರ ಕೇಶವಗೆ ನೀವು ಯಾವ ರೀತಿ ಎಲೆಕ್ಷನ್ ಮಾಡಿದ್ದೀರಿ? ನಿಮ್ಮ ಶ್ರೀಮತಿ ಯಾವ ರೀತಿ ನಡೆದುಕೊಂಡರು? ನಿನ್ನದು ದೊಡ್ಡ ಇತಿಹಾಸವಿದೆ. ನನ್ನ ಮೇಲೆ ED CID ಕಳುಹಿಸಿದೆ. ನಂಬಿದವರಿಗೆ ನಾವು ಯಾರಿಗೂ ಮೋಸ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ನನ್ನ ಕುಟುಂಬ, ನನ್ನ ಹೆಣ್ಮಕ್ಳು, ನನ್ನ ಕೂಡ 6 ಜನ ಹೆಣ್ಮಕ್ಳಿದ್ದಾರೆ, ನನ್ನ ಮೊಮ್ಮಕ್ಕಳಿದ್ದಾರೆ. ನಮ್ಮ ಕುಟುಂಬ ಪೂರ್ತಿ ಓಡಾಡ್ತಾ ಇದ್ದಾರೆ. ಅವ್ರ ಅಪ್ಪನ ಕೊಟ್ಟಿದ್ದಾನ? ಅವ್ರ ಅಪ್ಪನ ಕೊಟ್ಟಿದ್ದಾನ ಅಂತೇಳಿ ಒಂದು ಮಾತು ಮಾತಾಡಿದ್ದಾನೆ. ಅದಕ್ಕೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ತಿನ್ಬಿಟ್ಟಿದೆ. ನನ್ನ ಹೆಣ್ಮಕ್ಳು, ನನ್ನ ಕೂಡ ಹುಟ್ಟೋರು, ಮತ್ತೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸಂಬಂಧಿಕರು, ನನ್ನ ತಂದೆ ತಾಯಿ ಇತಿಹಾಸ ಇದೆ. ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ಮದೇ ಒಂದು ಇತಿಹಾಸ ಇದೆ. ಮಾಲೂರು ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದ್ರೆ, ಪಟೇಲ್ ಯಲ್ಲಪ್ಪ ಅಂದ್ರೆ, ಗೌರಮ್ಮ ಅಂದ್ರೆ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನಕ್ಕೆ ನಮ್ಮಪ್ಪ ಗೊತ್ತಿದ್ದಾರೆ. ನಮ್ಮಮ್ಮ ನಮ್ಮಪ್ಪ ನಾನು 86ರಿಂದ ಮಂಡಲ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ಇಂಕ ನನ್ನ ಮಗನು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡೋಂಥವ್ರಾಗಬೇಕು ಅಂತ ಬಯಸ್ತಂತವ ನಮ್ಮಮ್ಮ ನಮ್ಮಪ್ಪ. ಎಲೆಕ್ಷನ್ 1 ವರ್ಷ ಮೊದಲು ಸತ್ತೋಗ್ಬಿಟ್ರು ನಮ್ಮಮ್ಮ ನಮ್ಮಪ್ಪ. ಅದೇ ಎಲೆಕ್ಷನ್ MLA ಮಾಡಬೇಕು ಅಂತೇಳಿ ತುಂಬಾ ಕನಸು ಕಂಡಿದ್ದಂಥವ್ರು. ಅವ್ರ ಒಳ್ಳೆತನ ನಾನು ಎಲ್ಲಿಗೆ ತಂದ್ಬಿಡ್ತು. ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ. ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ. ಅವ್ರ ತಾಯಿಗೆ ನನ್ನ ತಾಯಿ ಕೂಡ ಅಲ್ವಾ? ನನ್ನ ತಾಯಿ ಪ್ರತಿವರ್ತೆ. ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು. ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿಂದ್ಬಿಟ್ಟಿದ್ದೀವಿ. ಬೇಕಾದಷ್ಟು ಮಾತಾಡಿದ್ದಾನೆ ಅವನು. ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ತಡ್ಕೊಳ್ಳಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ. ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ. ನನ್ನ ತಾಲೂಕಿನ ಜನತೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ, ವಿಡಿಯೋ ಮನೆ ಕಳಿಸ್ಕೊಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ MLA ಕಳಿಸ್ತೀನಿ ಅಂತ. ನೀನು MLA ಕಳಿಸೋದು ನಾನು ಕಳಿಸ್ಕೊಡ್ತೀನಿ ಅಂತ ಒಬ್ಬ ಮಾಜಿ ಶಾಸಕನ ಮಾಡ್ಬಿಟ್ಟಿದ್ರಿ. ತಪ್ಪು ಮಾಡಿದೀವಿ ನಾವೇ ಮಾಡಿ. ನೋಡಿ ಇವನ ಭಾಷೆ ಹೆಂಗಿದೆ, ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಿಲ್ಲ, ನಿಮ್ಮ
ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಳಿಸ್ಕೊಟ್ಟಿದ್ದೇನೆ. ನೀನೇನ್ ಮಾತಾಡಿದ್ಯಾ? ನಮ್ಮ ಅಮ್ಮ ತಿಳ್ಕೊಂಡಿದ್ಯಾ, ನಮ್ಮ ಅಪ್ಪ ತಿಳ್ಕೊಂಡಿದ್ಯಾ, ನನ್ನ ಬಗ್ಗೆ ಮಾತಾಡಿದ್ಯಾ, ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ಯಾ, ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ? ನಿಮ್ಮ ರಾಜ್ಯಾಧ್ಯಕ್ಷ ವಿಜಯನವರು ಕೂಡ ನನ್ನ ಹತ್ರ ಪರಿಚಯ ಇದ್ದಾರೆ. ನಾನು ನೇರವಾಗಿ ಮೀಟ್ ಮಾಡ್ತೀನಿ. ವಿರೋಧ ಪಕ್ಷದ ನಾಯಕರು ಪರಿಚಯ ಇದ್ದಾರೆ. ನಾನು ಶಾಸಕರಿದ್ದೀನಲ್ಲ, ಅವ್ರಿಗೆ ನೇರವಾಗಿ ನೀನು ಮಾತಾಡೋ ವಿಡಿಯೋ ಮತ್ತೆ ನಾನು ರೈಟಿಂಗ್ ಅಲ್ಲಿ ಕೂಡ ಕೊಡ್ತೀನಿ. ಒಬ್ಬ ಶಾಸಕ ಇಲ್ಲಿದ್ದಾನೆ ನೋಡಿ, ಮಾಜಿ ಶಾಸಕ ಅಂತೇಳಿ ಕೊಡುತ್ತ ಕೆಲಸ ಮಾಡ್ತೀನಿ. ನೀನು ಮಾಡೋದು ಜೊತೆಗಿರ್ಲಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಮನೆಯ ಬಾಗಿಲು ಮೀಟಿ ಬೀರುವಿನಲ್ಲಿಟ್ಟಿದ್ದ ನಗದು, ಹಣ, ಚಿನ್ನಾಭರಣ ಕಳ್ಳತನ ಮಾಡಿರುವ ಘಟನೆ ನಂಜನಗೂಡು ನಗರದಲ್ಲಿ ನಡೆದಿದ್ದು, ಈ ಘಟನೆ ತಾಲೂಕಿನ ಜನತೆಯಲ್ಲಿ ಆತಂಕ ಮೂಡಿಸಿದೆ. ನಂಜನಗೂಡು ನಗರದ ಸಿಟಿಸನ್ ಶಾಲೆಯ ಜೋಡಿ ರಸ್ತೆಯ ಬಳಿ ವಾಸವಿರುವ ಪರಮೇಶ್ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದೆ. ಕಳೆದ 2 ದಿನಗಳ ಹಿಂದೆ ಪರಮೇಶ್ ಅವರು ಕುಟುಂಬ ಸಮೇತ ಹಾಸನಕ್ಕೆ ತೆರಳಿದ್ದರು. ಬಾಗಿಲು ತೆರೆದಿರುವ ಬಗ್ಗೆ ಅಕ್ಕಪಕ್ಕದ ಮನೆಯವರು ಅವರಿಗೆ ತಿಳಿಸಿದ್ದಾರೆ. ಇಂದು ಪರಮೇಶ್ ಮನೆಗೆ ಬಂದು ನೋಡಿದಾಗ ಕಳ್ಳತನವಾಗಿರುವುದು ತಿಳಿದು ಬಂದಿದೆ. ಬಾಗಿಲನ್ನು ಮೀಟಿ ಒಳಗಡೆ ಪ್ರವೇಶಿಸಿರುವ ಖದೀಮರು ಬೀರುವಿನಲ್ಲಿದ್ದ 50,000 ನಗದು, ದಿನಬಳಕೆಯ ಚಿನ್ನಾಭರಣ, ದೇವರ ಮನೆಯಲ್ಲಿದ್ದ ಹುಂಡಿಯನ್ನು ಕದ್ದೊಯ್ದಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ನಂಜನಗೂಡು ಪಟ್ಟಣ ಪೊಲೀಸರು, ಶ್ವಾನದಳದ ಸಿಬ್ಬಂದಿಗಳು, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಈ ಮುಖ್ಯ ರಸ್ತೆಯಲ್ಲಿ ಬೀದಿ ದೀಪಗಳು ಇಲ್ಲ. ರಾತ್ರಿ ವೇಳೆ ಯಾರು ಬರ್ತಾರೆ ಹೋಗ್ತಾರೆ ಎಂಬುದು ಗೊತ್ತಾಗುತ್ತಿಲ್ಲ. ಕೂಡಲೇ ಬೀದಿ ದೀಪಗಳನ್ನು ಅಳವಡಿಸಬೇಕು. ಆದಷ್ಟು ಬೇಗ ಕಳ್ಳರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಿವಾಸಿ ಪರಮೇಶ್ ಒತ್ತಾಯಿಸಿದ್ದಾರೆ. ನಾವು ಶನಿವಾರ ಸಂಜೆ ಊರಿಗೆ ಹೋಗಿದ್ವಿ. ಊರಿಗೆ ಲಾಕೆಲ್ಲ ಮಾಡ್ಕೊಂಡು ಹೋಗಿದ್ವಿ. ನಿನ್ನೆ ಬೆಳಿಗ್ಗೆ ನನಗೆ ಯಾರೋ ಫೋನ್ ಮಾಡಿದ್ರು, ಅಲ್ಲಿ ಮನೆ ಓಪನ್ ಆಗಿದೆ ಅಂತೇಳಿ. ನಾವು ಊರಿಗೆ ಹೊರಗಡೆ ಇದ್ವಿ ಹಾಸನಲ್ಲಿ. ಇವತ್ತು ಬೆಳಿಗ್ಗೆ ಬಂದು ನೋಡಿದ ಪೊಲೀಸ್ಗೆ ಇಂಟಿಮೇಷನ್ ಎಲ್ಲ ಮಾಡಿದ್ವಿ. ಬಂದು ನೋಡಿದಾಗೆ ಈ ಬಾಗಿಲೆಲ್ಲ ಓಪನ್ ಮಾಡಿದ್ರು. ಒಳಗಡೆ ಬಾಗಿಲೆಲ್ಲ ಓಪನ್ ಮಾಡಿದ್ರು. ಮನೆಯಲ್ಲಿ ಒಂದು 50,000 ಕ್ಯಾಶ್ ಇಟ್ಟಿದ್ವಿ, ಅದನ್ನು ಬೀರುಡಿ ತಗೊಂಡಿದ್ದಾರೆ. ಅಂದ್ಬಿಟ್ಟು ಇನ್ನು ಮಕ್ಕಳದು ಮತ್ತು ಡೈಲಿ ಯೂಸ್ ಮಾಡೋವಂಥದ್ದು ಒಂದು ಗೋಲ್ಡ್ ಇತ್ತು, ಸಣ್ಣದು ಒಂದು 8 ರಿಂದ 10 ಗ್ರಾಮ್ ಗೋಲ್ಡ್ ಇಟ್ಟಿದ್ವಿ. ಅದನ್ನು ಡಬ್ಬಿ ಇಲ್ಲಿ ಇಟ್ಟಿತ್ತು, ಅದನ್ನು ತಗೊಂಡೋಗಿದ್ದಾರೆ. ಸಿಲ್ವರು 1-2 ದೀಪಗಳು, 1-2 ಬಟ್ಲು ಅಂತಾರಲ್ಲ ಆ ಥರದ್ದು ತಗೊಂಡೋಗಿದ್ದಾರೆ. ಅದು ಬಿಟ್ಟರೆ ದೇವ್ರ ಮನೆಗೆ ಒಂದು ಉಂಡಿ ಇಟ್ಟಿದ್ವಿ. ಆ ಉಂಡಿನೂ ತಗೊಂಡೋಗಿದ್ದಾರೆ. ಪೊಲೀಸರಿಗೆಲ್ಲ ಬಂದು ಇದಕ್ಕೆ ಸ್ಪಾಟ್ ಚೆಕ್ ಮಾಡಿದ್ದಾರೆ. ಅದು ಡಾಗ್ ಸ್ಕ್ವಾಡು ಬಂದಿತ್ತು, ಅವರು ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಮುಂದೆ ನೋಡಬೇಕು, ಕಂಪ್ಲೇಂಟ್ ಕೊಟ್ಟು ಬೇಗ ಹುಡುಕಿಸಿ ಮುಂದೆ ಬೇರೆ ಕಡೆನೂ ಇದೇ ಥರ ಹಾಕಬಾರ್ದು. ಆ ಥರ ಇದ್ದರೆ ಒಳ್ಳೆ ನಮ್ಮ ರೋಡ್ ಸ್ಟ್ರೀಟ್ ಲೈಟ್ ಯಾವ ಸಿಟೀಸಲ್ಲೂ ಡಬಲ್ ರೋಡ್ ಮೇನ್ ರೋಡ್ ಬ್ಯಾಕ್ ಸೈಡಲ್ಲಿ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ರೋಡಲ್ಲಿ ಲೈಟ್ಗಳಿಲ್ಲ. ತುಂಬ ಜನ ಓಡಾಡ್ತಾ ಇರ್ತಾರೆ, ಲೈಟ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲಿ ಕತ್ಲೆ ಇತ್ತಲ್ಲ, ಈ ಕತ್ಲೆಲ್ಲ ಅವ್ರಿಗೆ ಸ್ವಲ್ಪ ಈಸಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಶುಭ ಸುದ್ದಿ. ಇನ್ನೇನು ನಾಡ ಹಬ್ಬ ದಸರಾ ಆಗಮಿಸಿದೆ. ನವರಾತ್ರಿಯ ಸಂಭ್ರಮ ಆಗಲೇ ನಾಡಿನಾದ್ಯಂತ ಮುಗಿಲು ಮುಟ್ಟಿದೆ. ನಿಮ್ಮ ಸಿಟಿವಿ ನ್ಯೂಸ್ ನಿಮಗಾಗಿ ಈ ಬಾರಿಯ ನವರಾತ್ರಿಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಾರಿಯ ನವರಾತ್ರಿಯ 9 ದಿನಗಳ ಕಾಲ ಅಂದಿನ ಬಣ್ಣವನ್ನು ಪ್ರದರ್ಶಿಸುವ ಉಡುಗೆಯ ವಿಡಿಯೋ ಮಾಡಿ ನೀವು ಕಳುಹಿಸಿ. ನಿಮ್ಮ ವಿಡಿಯೋ ಇಡೀ ವೀಕ್ಷಕ ಪ್ರಪಂಚಕ್ಕೆ ನಾವು ತೋರಿಸುತ್ತೇವೆ. ಮತ್ತೇಕೆ ತಡ, ಈ ಸರತಿಯಂತೆ ಪ್ರತಿನಿತ್ಯ ವಿಡಿಯೋ ಮಾಡಿ ಕಳುಹಿಸಿ. ಸೆಪ್ಟೆಂಬರ್ 22ರ ಸೋಮವಾರ ವೈಟ್ ಕಲರ್, 23ರ ಮಂಗಳವಾರ ರೆಡ್ ಕಲರ್, 24ರ ಬುಧವಾರ ಬ್ಲೂ ಕಲರ್,
25ರ ಗುರುವಾರ ಯೆಲ್ಲೋ ಕಲರ್, 26ರ ಶುಕ್ರವಾರ ಗ್ರೀನ್ ಕಲರ್, 27ರ ಶನಿವಾರ ಗ್ರೇ ಕಲರ್, 28ರ ಭಾನುವಾರ ಆರೆಂಜ್ ಕಲರ್, 29ರ ಸೋಮವಾರ ಪಿಕಾಕ್ ಗ್ರೀನ್ ಕಲರ್, ಕೊನೆಯ ದಿನವಾದ 30ರ ಮಂಗಳವಾರ ಪಿಂಕ್ ಕಲರ್ ಸೀರೆಯೊಂದಿಗೆ ನಿಮ್ಮ ವಿಡಿಯೋ ಕಳುಹಿಸಿ. ನಿಮ್ಮ ನೆಚ್ಚಿನ CTV ನ್ಯೂಸ್ ಚಾನೆಲ್ನಲ್ಲಿ ನೋಡಿ. ಮತ್ತೇಕೆ ತಡ, ಕೂಡಲೇ 7019699958 ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಿಡಿಯೋ ಕಳುಹಿಸಿ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಕಾರ್ಪೊರೇಟ್ ತೆರಿಗೆ ಕಡಿತಗೊಳಿಸಿರುವುದು ದೇಶದಾದ್ಯಂತ ಆಡಳಿತಾರೂಢ NDA ಪಕ್ಷಗಳ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುವ ಈ ನಿರ್ಧಾರ ಸ್ವಾಗತಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ NDA ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು.
ಜಿಎಸ್ಟಿ ಇಳಿಕೆ ಕುರಿತು ಬಿಜೆಪಿ ಶ್ರೀನಿವಾಸಪುರದಲ್ಲಿ ಸಂಭ್ರಮಾಚರಣೆ ನಡೆಯಿತು. ಈ ವೇಳೆ ಮಾತನಾಡಿದ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಈ ತೆರಿಗೆ ಕಡಿತದ ನಿರ್ಧಾರ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 20ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಾರ್ಪೊರೇಟ್ ತೆರಿಗೆ ದರವನ್ನು 30% 22% ಇಳಿಸಿರುವುದಾಗಿ ಘೋಷಿಸಿದರು. ಅಲ್ಲದೆ ಹೊಸದಾಗಿ ಸ್ಥಾಪನೆಯಾಗುವ ಕಂಪನಿಗಳಿಗೆ ತೆರಿಗೆ ದರವನ್ನು 15% ಇಳಿಸಲಾಗಿದೆ. ಈ ಕ್ರಮವು ವ್ಯಾಪಾರ ಮತ್ತು ಕೈಗಾರಿಕಾ ವಲಯದಲ್ಲಿ ಹೊಸ ಚೈತನ್ಯ ಮೂಡಿಸಲಿದೆ ಎಂದು ಸಂಸದರು ತಿಳಿಸಿದರು. ಇದೇ ವೇಳೆ ಮಲ್ಲೇಶ್ ಬಾಬು ಅವರು ಪಟ್ಟಣದ ಹಲವು ಅಂಗಡಿಗಳಿಗೆ ಭೇಟಿ ನೀಡಿ ತೆರಿಗೆ ಕಡಿತದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದರು. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ, ಆರ್ಥಿಕತೆಯ ವೇಗವನ್ನು ಹೆಚ್ಚಿಸಲು ಈ ನಿರ್ಧಾರ ಅತ್ಯಗತ್ಯವಾಗಿತ್ತು ಎಂದರು. ಜಾಗತಿಕ ಸ್ಪರ್ಧೆಯಲ್ಲಿ ಭಾರತೀಯ ಕಂಪನಿಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಉಳಿಯಲು ಇದು ಸಹಾಯ ಮಾಡಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಕ್ರಮವು ಸರ್ಕಾರದ ಆರ್ಥಿಕ ಸುಧಾರಣೆಗಳ ಬಗೆಗಿನ ಬದ್ಧತೆಗಳನ್ನು ತೋರಿಸುತ್ತದೆ ಎಂದರು. ತೂಪಲ್ಲಿ ನಾರಾಯಣಸ್ವಾಮಿ ಮಾತನಾಡಿ, ತೆರಿಗೆ ಕಡಿತದ ಬಗ್ಗೆ ವಿರೋಧ ಪಕ್ಷಗಳ ಆಕ್ಷೇಪ ಟೀಕಿಸಿದರು. ಕಾರ್ಪೊರೇಟ್ ತೆರಿಗೆ ಕಡಿತವು ಶ್ರೀಮಂತ ಕಂಪನಿಗಳಿಗೆ ಮಾತ್ರ ಲಾಭ ತರಲಿದ್ದು, ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ಉಪಯೋಗವಿಲ್ಲ ಎಂದು ಕಾಂಗ್ರೆಸ್ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಟೀಕಿಸಿವೆ ಎಂದು ಅವರು ತಿಳಿಸಿದರು. ಜೊತೆಗೆ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಉಪಯೋಗ ಆಗಬೇಕು ಅಂತ ಏನು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದಾರೋ ಅದು ನಿನ್ನೆಯಿಂದ ಜಾರಿಗೆ ಬಂದಿದೆ. ಏನು ಪ್ರಧಾನಮಂತ್ರಿಗಳು ಇಂಡಿಪೆಂಡೆನ್ಸ್ ಡೇ ದಿನ ಕೆಂಪುಕೋಟೆಯಲ್ಲಿ ನವರಾತ್ರಿಗಳಿಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂದರು, ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂದರು. ಅದು ನಿನ್ನೆಯಿಂದ ಜಾರಿಯಾಗಿದೆ. ಏನು ಮೋದಿ ಅವರು ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡ್ಕೊಂಡಿದ್ದಾರೋ ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡು ಹೋಗ್ತಾರೆ. ಏನು GST ಜಾಸ್ತಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಮತ್ತು ಬೇರೆ ವಿರೋಧ ಪಕ್ಷಗಳು ಗಲಾಟೆ ಮಾಡ್ತಾ ಇದ್ರು. ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇವತ್ತು ನಿನ್ನೆಯಿಂದ. ಏನು ಒಂದು ಸಾಮಾನ್ಯ ಜನತೆಗೆ ಕಡಿಮೆ ಆಗಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿದ್ರು ಅದು ನಿನ್ನೆಯಿಂದ ಆಗಿದೆ. ದಿನಸಿ ಸಾಮಗ್ರಿಗಳು ಎಲ್ಲನೂ 5% ಕೆಳಗಡೆ ಬಂದಿದೆ GST. ಯುವಕರಿಗೆ ಏನು ಪೆನ್ಸಿಲ್ಲು, ರಬ್ಬರು, ಕ್ರೇಯಾನ್ಸ್ ಅಂತಾರೋ, ಕಲರ್ ಪೆನ್ಸಿಲ್ಲು, ನೋಟ್ಬುಕ್ಕು ಏನು ವಿದ್ಯಾಭ್ಯಾಸ ಮಾಡ್ತಾರೋ ಅದನ್ನು 0 ಮಾಡಿಟ್ಟಿದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಏನು ಭಾಳ ಮುಖ್ಯನೋ ನಮ್ಮ ಜನತೆಗೆ, ಏನು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಅದನ್ನು GSTಯಿಂದ ತೆಗೆದಾಕಿದ್ದಾರೆ. ಅಂದರೆ 0% ಇದೆ. ಮತ್ತು ರೈತರಿಗೆ ಪೆಸ್ಟಿಸೈಡ್ಸ್ ಅಂತ ಏನಂತೀವೋ, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ನೀವು ಸ್ಪ್ರಿಂಕ್ಲರ್ಸ್ಗೆ ಏನು ಒಂದು ಡ್ರಿಪ್ ಇರಿಗೇಷನ್ನು ಅದನ್ನು 5%ಗೆ ತಂದು ಇಳಿಸಿದ್ದಾರೆ. ಟ್ರ್ಯಾಕ್ಟರ್ ಸ್ಪೇರ್ ಪಾರ್ಟ್ಸ್ ಮೆಟೀರಿಯಲ್ಸ್ ಅದು ರೈತರಿಗೆ ಉಪಯೋಗ ಆಗ್ತಾ ಇದೆ. ಮತ್ತು ಏನು ಸಿಮೆಂಟು ಮತ್ತು ಇಟ್ಟಿಗೆ ಇದನ್ನು ಕಡಿಮೆ ಮಾಡಿದಾರೋ, ಮನೆಗಳು ಕಟ್ಕೊಳ್ಳೋಕ್ಕೆ ಅವ್ರಿಗೆ ಸ್ವಂತವಾಗಿ ಏನು ಒಂದು ಚಿಕ್ಕ ಮನೆಗಳು ಕಟ್ತಾರೋ, ಚಿಕ್ಕ ಸಂಸಾರ ಶುರು ಮಾಡ್ತಾ ಇದ್ದಾರೋ ಅವ್ರಿಗೆ ಉಪಯೋಗ ಆದಂಗೆ ಇಂಥ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. ಮತ್ತು ಏನು ಚಿಕ್ಕ ಮಕ್ಕಳು ಡೈಪರ್ಸ್ ಅಂತಾರೋ, ಇಲ್ಲಾಂದರೆ ಪ್ಯಾಂಪರ್ಸ್ ಅಂತಾರೋ, ಮತ್ತು ಇದು ಫುಡ್ ಪ್ರಾಡಕ್ಟ್ಸ್ ಏನು ಶುರು ಮಾಡಿದಾರೋ ಅದನ್ನು ಕಡಿಮೆ ಮಾಡಿಟ್ಟಿದ್ದಾರೆ. ಮತ್ತು ಏನು ಹಾಲು ಮತ್ತು ಮೊಸರು ಬಿಟ್ಟು ಎಲ್ಲ ಡೈರಿ ಪ್ರಾಡಕ್ಟ್ಸ್ನ ಎಲ್ಲನೂ ಕಡಿಮೆ ಮಾಡಿ 5% ತಂದಿಟ್ಟಿದ್ದಾರೆ. ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಜನತೆಗೆ ಒಳ್ಳೇದಾಗಬೇಕು, ಜನರಿಗೆ ಸೇವೆ ಮಾಡೋಕ್ಕೆ ಏನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೋ, 3ನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ ಮತ್ತು NDA ಸರ್ಕಾರ ಕೊಟ್ಟಿದ್ದಾರೋ, ಜನ ಸೇವೆಗೆ ಅದನ್ನು ಅವರು ಬದ್ಧವಾಗಿದ್ದಾರೆ ಅಂತ. ಸರ್ಕಾರಕ್ಕೆ ನಷ್ಟವಾಗುತ್ತದೆ ಎಂದು ಹೇಳಲಾಗುವ ಹಣ ವಾಸ್ತವವಾಗಿ ಸಾರ್ವಜನಿಕರಿಗೆ ಲಾಭವಾಗುತ್ತದೆ ಎಂದರು. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ರಾಜ್ಯದಲ್ಲಿ ಆರಂಭವಾಗಿರುವ ಜಾತಿ ಸಮೀಕ್ಷೆ ಆರ್ಥಿಕ ಶೈಕ್ಷಣಿಕ ಮಾಹಿತಿ ಸಂಗ್ರಹ ಕಾರ್ಯದ ವೇಳೆ ವಾಲ್ಮೀಕಿ ನಾಯಕ ಸಮುದಾಯದ ಎಲ್ಲರೂ ಜಾತಿ ಕಾಲಂನಲ್ಲಿ ನಾಯಕ ಎಂದೇ ಬರೆಸುವಂತೆ ಜಿಲ್ಲಾ ಎಸ್ಟಿ ಕಾಂಗ್ರೆಸ್ ಅಧ್ಯಕ್ಷ ಮುನಿಕೃಷ್ಣಪ್ಪ ಹೇಳಿದರು.
ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಎಸ್ಟಿ ಕಾಂಗ್ರೆಸ್ ಅಧ್ಯಕ್ಷ ಮುನಿಕೃಷ್ಣಪ್ಪ, ವಾಲ್ಮೀಕಿ ಸಮುದಾಯ ಜಾತಿಯನ್ನ ನಾಯಕ ಎಂದು, ಮೀಸಲಾತಿಯನ್ನ ಪರಿಶಿಷ್ಟ ವರ್ಗ ಎಂದು ಬರೆಸುವುದು ಅಗತ್ಯ. ಉಪಪಂಗಡಗಳಾದ ಬೇಡ, ನೀರಗಂಟಿ, ತಳವಾರ ಇತ್ಯಾದಿಗಳನ್ನ ಆದ್ಯತಾವಾರು ಬಳಸದೆ ನಾಯಕ ಎಂಬ ಶೀರ್ಷಿಕೆಯಡಿ ಸಮುದಾಯ ಒಗ್ಗೂಡಬೇಕು. ನಾಯಕ ಸಮುದಾಯದಲ್ಲಿನ ಉಪಜಾತಿಗಳು ಕೂಡ ಪ್ರಧಾನ ಜಾತಿಯನ್ನೇ ನಮೂದಿಸುವುದು ಅಗತ್ಯ ಎಂದು ತಿಳಿಸಿದ್ರ. ಧರ್ಮವೊಂದರ ಜೊತೆಗೆ ಉದ್ದೇಶಪೂರ್ವಕವಾಗಿ ಕೆಲ ಜಾತಿಗಳನ್ನ ಸೇರಿಸಿ ಹೊಸ ವರ್ಗವನ್ನ ಸೃಷ್ಟಿಸುವ ಹುನ್ನಾರ ಖಂಡನೀಯ. ಜಾತಿ ಗಣತಿ ಹಿಂದುಳಿದ ಸಮುದಾಯಗಳಿಗೆ ಹೊಸ ಶಕ್ತಿಯನ್ನ ತುಂಬಬೇಕೇ ಹೊರತು ಜಾತಿಗಳನ್ನ ವಿಘಟಿಸುವ ಪ್ರಯತ್ನಗಳು ನಡೆಯಬಾರದು ಎಂದು ತಿಳಿಸಿದ್ರ. ಸಮುದಾಯದ ಮುಖಂಡರಾದ ಸಂಜೀವ್ ನಾಯಕ್ ಮಾತನಾಡಿ, ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿ ಇಲ್ಲದ ಜಾತಿಗಳ ಹೆಸರುಗಳನ್ನ ಮುನ್ನೆಲೆಗೆ ತರುತ್ತಿರುವುದು ಖಂಡನೀಯ. ಸಮಾಜದಲ್ಲಿ ಪರಿಶಿಷ್ಟ ಸಮುದಾಯಗಳ ಮೀಸಲಾತಿಯ ಮೇಲೆ ಕೆಲವರು ಕಣ್ಣು ಹಾಕಿದ್ದು, ಕೆಲ ದೊಡ್ಡ ಸಮುದಾಯಗಳು ಎಸ್ಟಿ ಪಡೆಗೆ ಸೇರ್ಪಡೆ ಮಾಡಬೇಕೆಂಬ ಒತ್ತಾಯವನ್ನ ಮಾಡುತ್ತಿವೆ. ಇಂತಹ ಒತ್ತಾಯಗಳು ಅವೈಜ್ಞಾನಿಕ ಮತ್ತು ಈಗಾಗಲೇ ಆ ವರ್ಗದಲ್ಲಿ ಗುರುತಿಸಿಕೊಂಡಿರುವ ಜಾತಿಗಳಿಗೆ ಅನ್ಯಾಯವಾದಂತಾಗುತ್ತದೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಆರ್ಥಿಕ, ಸಾಮಾಜಿಕ ಒಂದು ಶೈಕ್ಷಣಿಕ ರಿಸರ್ವೇಶನ್ ಏನಿದೆ ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸಮುದಾಯದಿಂದ ನಾವೆಲ್ಲರೂ ಕೂಡ ಆತ್ಮೀಯ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಲ್ಲ ನಾಯಕ ಬಂಧುಗಳು ವಾಲ್ಮೀಕಿ ಅಂತ ಬರೆಸಬಾರ್ದು, ನಾಯಕ್ ಅಂತ ಬರೆಸಬಾರ್ದು, ನಾಯಕರು ಅಂತ ಬರೆಸಬಾರ್ದು, ಬೇಡರು ಅಂತ ಬರೆಸಬಾರ್ದು, ತಳವಾರರು ಅಂತ ಬರೆಸಬಾರ್ದು. ಇನ್ನು ಅನೇಕ ಪಂಗಡಗಳಿದೆ ಇದರಲ್ಲಿ. ಆದ್ರೆ ಒಂದೇ ಒಂದು ಬರೆಸಬೇಕು, NAYAK ನಾಯಕ ಅಂತಲೇ ಬರೆಸ್ಬೇಕು. ಇದು ನಮ್ಮ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರು, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳು ನಾಯಕ ಎಂದೇ ನಮೂದು ಮಾಡಬೇಕು, ಧರ್ಮದಲ್ಲಿ ಹಿಂದೂ ಅಂತ ನಮೂದು ಮಾಡಬೇಕು. ಇದನ್ನು ಬಹಳ ಮುಖ್ಯವಾಗಿ, ಯಾಕಂದ್ರೆ ಇದರಿಂದನೇ ನಾಳೆ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ನಮಗೂ ಇದು ಕಾಲಾಂತರವರೆಗೂ ಅವರಿಗೆ ನಮ್ಮ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸರ್ಕಾರದಿಂದ ಬರುವಂತ ಅನೇಕ ಸವಲತ್ತುಗಳಿರ್ಬೋದು, ಕೆಲಸಗಳಿರ್ಬೋದು, ಯಾವುದೇ ಒಂದು ರಿಸರ್ವೇಷನ್ಸ್ ಇರ್ಬೋದು, ಎಲ್ಲ ಒಂದು ರಂಗಗಳಲ್ಲಿ ಕೂಡ ನಾವು ಬೆಳಿಬೇಕಾದ್ರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ಸರ್ವೇ ಜನ ಸುಖಿನೋ ಭವಂತ ಎಲ್ಲ ರೀತಿಯ ಅನುಕೂಲ ಪಡೆದುಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ತೊಂದರೆಗೀಡಾಗಬಾರ್ದು. ನಾಯಕ ಎಂಬುದನ್ನು ನೀಟಾಗಿ ಬರೆದಾಗ ಮಾತ್ರ ನಾವು ನಮ್ಮ ಸವಲತ್ತುಗಳನ್ನು ಪಡೆಯೋಕೆ ಅವಕಾಶ ಆಗ್ತದೆ. ಬಹಳ ಮುಖ್ಯವಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು, ಅದರಂತೆ ನಾಯಕ ಎಂದು ಬರೆಸಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತೇವೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ದಸರಾ ಹಬ್ಬದ ಪ್ರಯುಕ್ತ ದಸರಾ ಗಣೇಶ ಮತ್ತು ಗೌರಿ ಮಾತೆಯನ್ನ ಗುಡಿಬಂಡೆಯ ಸೊಪ್ಪಿನಪೇಟೆಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿ ವರ್ಷದ ದಸರಾ ವೇಳೆ ಈ ಕಾರ್ಯಕ್ರಮವನ್ನು ನಡೆಸುವುದು ರೂಢಿಯಾಗಿದ್ದು, ಗುಡಿಬಂಡೆಯ ದಸರಾ ಗಣೇಶ ಮಹೋತ್ಸವ ಸಮಿತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ದಸರಾ ಹಬ್ಬದ ಪ್ರಯುಕ್ತ ಗುಡಿಬಂಡೆಯಲ್ಲಿ ದಸರಾ ಗಣೇಶ ಮತ್ತು ಗೌರಿ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಳೆದ 3 ವರ್ಷಗಳಿಂದ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ಪ್ರತಿ ವರ್ಷ ದಸರಾ ವೇಳೆ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. 3ನೇ ವರ್ಷದ ದಸರಾ ಗಣೇಶ ಹಾಗೂ ದುರ್ಗಾ ಮಾತೆಯ ಪ್ರತಿಷ್ಠಾಪನೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ವಿವಿಧ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಇಷ್ಟಾಂ ದೇಹಿ ವಿದ್ಯಾಂ ದೇಹಿ ಧನಂ ದೇಹಿ ದೇಹಿ ಸುವ್ರತ ಅನ್ಯಾಂಶ್ಚ ಸರ್ವಕಾಮಾಂಶ್ಚ ದೇಹಿ ದೇವ ನಮೋಸ್ತುತೆ. ನವರಾತ್ರಿ ಹಿನ್ನೆಲೆಯಲ್ಲಿ ಗುಡಿಬಂಡೆ ಪಟ್ಟಣದ ಸೊಪ್ಪಿನಪೇಟೆಯಲ್ಲಿ ದಸರಾ ಗಣೇಶ ಮಹೋತ್ಸವ ಸಮಿತಿಯಿಂದ ಗಣೇಶ ಮೂರ್ತಿ ಹಾಗೂ ದುರ್ಗಾ ಮಾತೆಯ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಪಟ್ಟಣದ ಸೊಪ್ಪಿನಪೇಟೆಯ ಸಪ್ಪಲಮ್ಮ ದೇವಾಲಯದ ಸಮೀಪ ದಸರಾ ಗಣೇಶ ಮಹೋತ್ಸವ ಸಮಿತಿ ವತಿಯಿಂದ 3ನೇ ವರ್ಷದ ದಸರಾ ಗಣಪತಿ ಹಾಗೂ ದುರ್ಗಾ ಮಾತೆಯ ಪ್ರತಿಷ್ಠಾಪನೆ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.
ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವ ಜಾತಿ ಸಮೀಕ್ಷೆ ಕೂಡಲೇ ಕೈಬಿಡಬೇಕು ಎಂದು ನಂಜನಗೂಡಿನಲ್ಲಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಿಸಿದ್ದಾರೆ. ನಂಜನಗೂಡಿನಲ್ಲಿ ಮಾತನಾಡಿದ ಮಾಜಿ ಶಾಸಕ ಬಿ ಹರ್ಷವರ್ಧನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಸಮೀಕ್ಷೆ ಮಾಡಿದ್ದಾಗ ನಾನು ಸ್ವಾಗತ ಮಾಡಿದ್ದೆ. ಆದರೆ ಜಾತಿ ಸಮೀಕ್ಷೆಯಲ್ಲಿ ಒಳ ಮೀಸಲಾತಿ ಮಾಡಿರುವ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಕುರುಬರ ಸಮಾರಂಭದಲ್ಲಿ ಕುರುಬ ಅಂತಾನೆ ಬರೀಬೇಕೆಂದು ಸಿಎಂ ಹೇಳಿದ್ದಾರೆ. ಒಕ್ಕಲಿಗರಲ್ಲೂ ಒಕ್ಕಲಿಗ ಅಂತಾನೆ ಬರೆಯುತ್ತಾರೆ. ನಮ್ಮಲ್ಲಿ ಎಡ ಬಲ ಎಂದು ತೆಗೆದುಕೊಂಡು ಗೊಂದಲ ಸೃಷ್ಟಿ ಮಾಡಿದ್ದೀರಿ ಎಂದು ಆರೋಪಿಸಿದರು. ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತ ಮತ್ತು ಲಿಂಗಾಯತ ಸಮುದಾಯವನ್ನು ಹೊಡೆಯುತ್ತಿದ್ದೀರಾ? ಇದನ್ನು ನೋಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಗೊಂದಲಕ್ಕೆ ಸಿಲುಕಿ ನಗೆಪಾಟಲಿಗೆ ಈಡಾಗಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಸಂಪೂರ್ಣವಾಗಿ ವಿಫಲವಾಗಿದೆ. 4 ತಿಂಗಳಿಂದ ಗ್ಯಾರಂಟಿ ಯೋಜನೆಗಳು ಬಂದಿಲ್ಲ. ಯುವಕರಿಗೆ ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ ಯಾವ ನಿಧಿನೂ ಕೊಟ್ಟಿಲ್ಲ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಈ ನಡುವೆ ಧರ್ಮದ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಈ ಹಿಂದೆ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಅಂದೇ ಹೇಳಿದ್ದರು, ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುತ್ತೀರಿ. 50% ಜಾಸ್ತಿ ಆದಮೇಲೆ ಸುಪ್ರೀಂ ಕೋರ್ಟ್ ಇದನ್ನು ಒಪ್ಪುವುದಿಲ್ಲ. ಜಾತಿ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸುತ್ತೀರಾ, ಆಮೇಲೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿಲ್ಲ ಎಂದು ಹೇಳುತ್ತೀರಾ. ನೀವು ನಿಯಮದ ಪ್ರಕಾರ ನಡೆದುಕೊಂಡು ಬರುತ್ತಿಲ್ಲ ಎಂದಿದ್ದಾರೆ. ಈಗಾಗಲೇ 2ನೇ ಬಾರಿ ಸಮೀಕ್ಷೆ ಮಾಡಲಾಗುತ್ತಿದೆ. ಜನರ ದುಡ್ಡು ಪೋಲಾಗುತ್ತಿದೆ. ಸರಿಯಾಗಿ ಸಮೀಕ್ಷೆ ನಡೆಯುತ್ತಿಲ್ಲ. ಸಮೀಕ್ಷೆ ಹೆಸರಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ. ಜಾತಿ ಧರ್ಮದ ನಡುವೆ ಎತ್ತಿ ಕಟ್ಟುತ್ತಿದ್ದಾರೆ. ಕೂಡಲೇ ಇದನ್ನು ಕೈಬಿಡಬೇಕು. ಇದರಿಂದ ಜನರಲ್ಲಿ ಆತಂಕ ಮೂಡಿದೆ. ಒಳ ಮೀಸಲಾತಿ ಜಾರಿಯಿಂದ ಸಿಗುವ ಸಮುದಾಯಕ್ಕೆ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ. ಕಟ್ಟಕಡೆಯ ಸಮುದಾಯಕ್ಕೆ ಯಾವ ನ್ಯಾಯ ನೀಡುತ್ತೀರಿ ಹೇಳಿ? ಸರ್ಕಾರ ಜಾತಿ ಸಮೀಕ್ಷೆಯನ್ನು ಕೈಬಿಡಬೇಕೆಂದು ನಂಜನಗೂಡಿನಲ್ಲಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಒತ್ತಾಯಿಸಿದರು. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾವಾಗ ಜಾತಿ ಗಣತಿ ಮಾಡಿದ್ರು ಆ ನಿರ್ಧಾರನ ನಾನು ಮೊದಲನೇದಾಗಿ ಫಸ್ಟ್ ಸ್ವಾಗತ ಮಾಡಿದ್ದೆ. ನಾನು ಈ ಜಾತಿ ಗಣತಿ ಜೊತೆ ಇವತ್ತೇನು ಒಳ ಮೀಸಲಾತಿ ಅಂತ ಒಂದು ಎಲ್ಲ ಥರ ರೀತಿಯಲ್ಲಿ ಒಂದು ಗೊಂದಲನ ಸೃಷ್ಟಿ ಮಾಡಿದ್ದಾರೆ. ಇದು ಯಾಕೆ ಈ ಥರ ನಡ್ಕೊಂಡು ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ನಿನ್ನೆ ಅವ್ರದ್ದೇ ಒಂದು ಕುರುಬರ ಸಂಘದಲ್ಲಿ ಮೀಟಿಂಗ್ ತೊಗೊಂಡಾಗ ಇಲ್ಲ ಎಲ್ಲರೂ ಕುರುಬರಂತಲೇ ಬರೀ ಈ ಕಡೆ ಒಕ್ಕಲಿಗರು ತೊಗೊಂಡ್ರೆ ಒಕ್ಕಲಿಗರಿಗೂ ಕೂಡ ಈಗ ಅವರೇ ಆದಂತಲ್ಲಿ ಒಕ್ಕಲಿಗರು ಅಂತಾನೆ ಗೌಡರು ಅಂತಾನೆ ಬರ್ಕೊಳ್ಳಿ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಬಂದಾಗ ಅಲೆಮಾರಿಗಳು ಕೈ ಕೊಟ್ಬಿಟ್ಟಿದ್ದೀರ. ನೀವು ಎಡ ಬಲ ಅಂತ ತಗೊಂಡು ನೀವು ಈ ಕಡೆ ನಮ್ಮಲ್ಲೇ ಗೊಂದಲ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಇದು ಆದಿ ದ್ರಾವಿಡ ಆದಿ ಕರ್ನಾಟಕ ಎಲ್ಲ ಏನು ಮಾಡ್ತಾ ಇದ್ದೀರಾ ಎಲ್ಲ ತಗೊಂಡು. ಆಮೇಲೆ ಏನು ಈ ಕಡೆ ಒಳ ಮೀಸಲಾತಿಯಿಂದ ತಗೊಂಡಿವತ್ತು ಲಿಂಗಾಯತ ಸಮುದಾಯನೂ ಹೊಡೆಯಕ್ಕೆ ಹೋಗ್ತಾ ಇದ್ದೀರಾ. ಈ ಕಡೆ ನಮ್ಮ ದಲಿತ ಸಮುದಾಯನೂ ಕೂಡ ಹೊಡೆಯಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಇದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಒಂಥರ ಅವರೇ ಗೊಂದಲಕ್ಕೆ ಸಿಕ್ಕಾಕೊಂಡು ರಾಜ್ಯದ ಜನರನ್ನು ಕೂಡ ಯಾವ ಥರ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಗೆಪಾಠಕ್ಕೆ ಇವತ್ತು ಈಡಾಗಿದ್ದಾರೆ. ಈ ಸರ್ಕಾರಕ್ಕೆ ಯಾವುದೇ ಥರ ಯೋಜನೆಯಲ್ಲಿ ಇವತ್ತು 5 ಅನುಷ್ಠಾನದ್ದೇನು ಗ್ಯಾರಂಟಿ ಯೋಜನೆ ತೊಗೊಂಬಂದಿದ್ದಾರೆ, ಸಂಪೂರ್ಣವಾಗಿ ಅದು ವಿಫಲ ಆಗಿದೆ. ಅದು 3-4 ತಿಂಗಳಿಂದ ಗ್ಯಾರಂಟಿ ಯೋಜನೆಗಳು ಬಂದಿಲ್ಲ. ಇನ್ನೊಂದು ಯಾವುದೋ ನಮ್ಮ ಯುವಕರಿಗೆ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದ್ರು, ಅದೇನೋ ಮರ್ತೇ ಹೋಗ್ಬಿಟ್ಟಿದ್ದಾರೆ ಅದನ್ನು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಶಾಶ್ವತ ನೀರಾವರಿಗಾಗಿ ಅಕ್ಟೋಬರ್ 2ರಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಬಯಲುಸೀಮೆ ಜಿಲ್ಲೆಗಳ ಸಮಾವೇಶದ ಅಂಗವಾಗಿ ಪೂರ್ವಭಾವಿ ಸಭೆ ನಡೆಯಿತು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ,
ಜಿಲ್ಲಾ ಉಪಾಧ್ಯಕ್ಷ ಮಳ್ಳೂರು ಹರೀಶ್ ನೇತೃತ್ವದಲ್ಲಿ ಕರೆದಿದ್ದ ಸಭೆಯಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳಿಂದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲಗೌಡ ನೇತೃತ್ವದಲ್ಲಿ ಮತ್ತೆ ಶಾಶ್ವತ ಹೋರಾಟ ಮುನ್ನೆಲೆಗೆ ಬರಲಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಶಾಶ್ವತವಾಗಿ ಕೃಷ್ಣಾ ನದಿ ನೀರು ತರಬೇಕೆಂದು ಹಾಗೂ ಮುಂದಿನ ಪೀಳಿಗೆಗೆ ನೀರಿನ ಅವಶ್ಯಕತೆಯ ಮಹತ್ವ ತಿಳಿಸಲು ವಿಜಯದಶಮಿ ಹಾಗೂ ಗಾಂಧಿ ಜಯಂತಿಯ ಅಕ್ಟೋಬರ್ 2ರಂದು ಚಿಕ್ಕಬಳ್ಳಾಪುರ ನಗರ ಕೆಬಿ ಮುಂಭಾಗ ಇರುವ ಖಾಲಿ ಜಾಗದಲ್ಲಿ ಸಮಾವೇಶ ನಡೆಸಲು ತೀರ್ಮಾನಿಸಲಾಯಿತು. ಈ ಸಭೆಗೆ ಎಲ್ಲಾ ಜಿಲ್ಲೆ ಮತ್ತು ಎಲ್ಲಾ ತಾಲೂಕುಗಳ ವಿವಿಧ ಸಂಘಗಳ ಪದಾಧಿಕಾರಿಗಳು ಭಾಗವಹಿಸಲು ಕರೆ ನೀಡಿದ್ರು. ಈ ನೀರಾವರಿ ಹೋರಾಟದ ಜೊತೆ ನಮಗೆ ನಿರಂತರವಾಗಿ ಜಲಮೂಲಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು, ಕೆರೆ ಕುಂಟೆಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು ಮತ್ತು ಕೆರೆ ಕುಂಟೆಗಳಿಗೆ ನೀರನ್ನು ಹರಿದು ತರುವಂಥ ಏನು ಇವತ್ತು ಬೆಟ್ಟ ಗುಡ್ಡಗಳೇನಿದ್ದಾವೆ ಆ ಗಣಿಗಾರಿಕೆ ಹೋರಾಟ ಮಾಡುವಂಥದ್ದು ಇವೆಲ್ಲವನ್ನೂ ನೀರಾವರಿ ಹೋರಾಟದ ಭಾಗ. ಯಾಕೆಂದರೆ ನೀರು ಇವತ್ತು ನಮಗೆ ಬರಬೇಕು, ಮಳೆ ಬರಬೇಕು ಅಂದರೆ ಕಾಡು ಬೆಟ್ಟ ಗುಡ್ಡಗಳು ಬೇಕು ಮತ್ತು ಆ ಮಳೆ ನೀರನ್ನು ಶೇಖರಣೆ ಮಾಡ್ಕೋಬೇಕು ಅಂದರೆ ಕೆರೆ ಕುಂಟೆಗಳು ಬೇಕು. ಅವಕ್ಕೆ ಇದ್ರ ಮಧ್ಯದಲ್ಲಿ ನೀರು ಸಾಗಾಣಿಕೆ ಮಾಡಬೇಕಾದ್ರೆ ರಾಜಕಾಲುವೆಗಳು ಬೇಕು. ಇವೆಲ್ಲವನ್ನೂ ನೀರಾವರಿ ಹೋರಾಟದ ಪ್ರಮುಖ ಅಂಶಗಳಾಗಿದ್ದಾವೆ. ನಾವು ಒಟ್ಟಾರೆಯಾಗಿ ಸಮಗ್ರವಾದಂಥ ನೀರಾವರಿ ಬೇಕು ಅಂದರೆ ಇವೆಲ್ಲವನ್ನು ಉಳಿಸ್ಕೊಳ್ಳುವಂಥ ಕಡೆಗೆ ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಉಳಿಸುವಂಥ ಕೆಲಸ ಮತ್ತು ಎಲ್ಲೆಲ್ಲಾದರೂ ಹೋರಾಟ ಮಾಡ್ತಿದ್ರೆ ಅವ್ರಿಗೆ ಹೋಗಿ ನಮಗಿರುವಂಥ ತಿಳುವಳಿಕೆಯಲ್ಲಿ ಯಾವ ರೀತಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸರ್ಕಾರದ ಜೊತೆ ಹೇಗೆ ಗುದ್ದಾಡಬೇಕು, ಕಾನೂನಿನ ಹೋರಾಟ ಹೇಗೆ ಮಾಡಬೇಕು, ಇವೆಲ್ಲವನ್ನ ಜಾಗೃತಿ ಮೂಡಿಸುವಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಈಗ ಇದೊಂದು ಸಕಾಲ. ಇವತ್ತು ನಮ್ಮ ನೀರಿನ ಹಕ್ಕನ್ನು ಪಡ್ಕೊಳ್ಳಿಕ್ಕೆ, ನಮ್ಮ ನೀರಿನ ಪಾಲನ್ನು ಪಡ್ಕೊಳ್ಳಿಕ್ಕೆ ಈ ಪೆನ್ನಾರ್ ಬೇಸಿನ್ ಅಂತ ಏನಿದ್ದೀವಿ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನ ಇವರೆಲ್ಲರನ್ನು ಒಗ್ಗಟ್ಟಾಗಿ ಒಂದು ಹೋರಾಟವನ್ನು ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಹಳ್ಳಿಗಳಲ್ಲಿ ಮನವರಿಕೆ ಮಾಡಿಕೊಡ್ತೀವಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ.
ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಶುಭ ಸುದ್ದಿ. ಇನ್ನೇನು ನಾಡ ಹಬ್ಬ ದಸರಾ ಆಗಮಿಸಿದೆ. ನವರಾತ್ರಿಯ ಸಂಭ್ರಮ ಆಗಲೇ ನಾಡಿನಾದ್ಯಂತ ಮುಗಿಲು ಮುಟ್ಟಿದೆ. ನಿಮ್ಮ ಸಿಟಿವಿ ನ್ಯೂಸ್ ನಿಮಗಾಗಿ ಈ ಬಾರಿಯ ನವರಾತ್ರಿಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಾರಿಯ ನವರಾತ್ರಿಯ 9 ದಿನಗಳ ಕಾಲ ಅಂದಿನ ಬಣ್ಣವನ್ನು ಪ್ರದರ್ಶಿಸುವ ಉಡುಗೆಯ ವಿಡಿಯೋ ಮಾಡಿ ನೀವು ಕಳುಹಿಸಿ. ನಿಮ್ಮ ವಿಡಿಯೋ ಇಡೀ ವೀಕ್ಷಕ ಪ್ರಪಂಚಕ್ಕೆ ನಾವು ತೋರಿಸುತ್ತೇವೆ. ಮತ್ತೇಕೆ ತಡ, ಈ ಸರತಿಯಂತೆ ಪ್ರತಿನಿತ್ಯ ವಿಡಿಯೋ ಮಾಡಿ ಕಳುಹಿಸಿ. ಸೆಪ್ಟೆಂಬರ್ 22ರ ಸೋಮವಾರ ವೈಟ್ ಕಲರ್, 23ರ ಮಂಗಳವಾರ ರೆಡ್ ಕಲರ್, 24ರ ಬುಧವಾರ ಬ್ಲೂ ಕಲರ್, 25ರ ಗುರುವಾರ ಯೆಲ್ಲೋ ಕಲರ್, 26ರ ಶುಕ್ರವಾರ ಗ್ರೀನ್ ಕಲರ್, 27ರ ಶನಿವಾರ ಗ್ರೇ ಕಲರ್, 28ರ ಭಾನುವಾರ ಆರೆಂಜ್ ಕಲರ್, 29ರ ಸೋಮವಾರ ಪಿಕಾಕ್ ಗ್ರೀನ್ ಕಲರ್, ಕೊನೆಯ ದಿನವಾದ 30ರ ಮಂಗಳವಾರ ಪಿಂಕ್ ಕಲರ್ ಸೀರೆಯೊಂದಿಗೆ ನಿಮ್ಮ ವಿಡಿಯೋ ಕಳುಹಿಸಿ. ನಿಮ್ಮ ನೆಚ್ಚಿನ ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ನೋಡಿ. ಮತ್ತೇಕೆ ತಡ, ಕೂಡಲೇ 7019969958 ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಿಡಿಯೋ ಕಳುಹಿಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಂಘದ ಸದಸ್ಯರು ಕೇವಲ ಕೆಸಿಸಿ ಬೆಳೆ ಸಾಲ ಪಡೆಯಲು ಮಾತ್ರ ಹಸು, ಕುರಿ, ಮೇಕೆ, ಕೋಳಿ ಸಾಗಾಣಿಕೆಗೆ ನೀಡುವ ಸಾಲ ಸೌಲಭ್ಯಗಳನ್ನು ಬಳಸಿಕೊಂಡು ಸ್ವಉದ್ಯಮಗಳಿಂದ ಆರ್ಥಿಕವಾಗಿ ಸಬಲರಾಗಬಹುದು ಎಂದು ತ್ಯಾಮಗೊಂಡ್ಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಅಧ್ಯಕ್ಷ ಅಶ್ವಥ್ ಕುರ್ಮಾ ತಿಳಿಸಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರದ ಆವರಣದಲ್ಲಿ ಆಯೋಜಿಸಲಾಗಿದ್ದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಸಂಘದಿಂದ ಈವರೆಗೆ 18.20 ಲಕ್ಷ ರು ನಿವ್ವಳ ಲಾಭ ಬಂದಿದೆ. ಈ ವರ್ಷ 884 ಸದಸ್ಯರಿಗೆ 7.18 ಕೋಟಿ ಕೆಸಿಸಿ ಬೆಳೆ ಸಾಲ, 4 ಸ್ಥಿತಶಕ್ತಿ ಸಂಘಗಳಿಗೆ 35 ಲಕ್ಷ ರು, 4 ಜನ ರೈತರಿಗೆ ಕುರಿ, ಮೇಕೆ, ಕೋಳಿ, ಹಸು ಸಾಗಾಣಿಕೆಗೆ 35 ಲಕ್ಷ ರುಗಳಷ್ಟು ಸಾಲ ಸೌಲಭ್ಯ ನೀಡಿದ್ದೇವೆ. ಸಂಘದಿಂದ ಪಡೆದ ಸಾಲವನ್ನು ಸದಸ್ಯರು ಸಕಾಲಕ್ಕೆ ಮರುಪಾವತಿ ಮಾಡಿ ಸಂಘದ ಬೆಳವಣಿಗೆಗೆ ಸಹಕಾರ ನೀಡಬೇಕು ಎಂದರು. ಶಿಡ್ಲಘಟ್ಟ ನಗರಸಭೆಯಿಂದ 2025ನೇ ಸಾಲಿನ ಪೌರ ಕಾರ್ಮಿಕರ ದಿನಾಚರಣೆಯನ್ನ ನಗರದ ಎಚ್ಪಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಅಂಜನಾದ್ರಿ ಪಾರ್ಟಿ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ನಾನು ಶಾಸಕನಾಗಿ ಅಧಿಕಾರ ಸ್ವೀಕರಿಸಿ 28 ತಿಂಗಳುಗಳು ಕಳೆದಿವೆ. ಈ ಅವಧಿಯಲ್ಲಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಉತ್ತಮ ಆಡಳಿತ ನಡೆಸುವುದು ನನ್ನ ಗುರಿ. ವಿಶೇಷವಾಗಿ ಶಿಡ್ಲಘಟ್ಟ ನಗರಸಭೆ ರಾಜ್ಯದ 224 ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದ ನಗರಸಭೆಗಳಲ್ಲಿ ಒಂದಾಗಿದೆ ಎಂದರು. ನಗರದ 12,800 ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಅಮೃತ್ 2 ಯೋಜನೆಯಡಿ 92 ಕೋಟಿ ಅನುದಾನ ಮಂಜೂರಾಗಿದೆ. ಮುಂದಿನ 40 ವರ್ಷಗಳ ಅಗತ್ಯಗಳನ್ನು ಗಮನಿಸಿ ಯುಜಿಡಿ ಯೋಜನೆಗೆ 38 ಕೋಟಿ ಟೆಂಡರ್ ಆಗಿದೆ. ಪ್ರತಿ ಮನೆಗೂ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ಭರವಸೆ ನೀಡಿದರು.
ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾ ಶರೀನ್ ಅವರು, ಪ್ರತಿನಿತ್ಯ ಸೂರ್ಯ ಹುಟ್ಟುವುದಕ್ಕೂ ಮುನ್ನ ಪೌರ ಕಾರ್ಮಿಕರು ಪಟ್ಟಣವನ್ನು ಸ್ವಚ್ಛ ಮಾಡುವ ಕೆಲಸ ಮಾಡುತ್ತಾರೆ. ಅವರ ಸೇವೆಯನ್ನು ನಾವೆಲ್ಲರೂ ಸ್ಮರಿಸಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಸ್ವಚ್ಛತೆಯ ಕುರಿತು ಬಿಡುವಿಲ್ಲದೆ ನಿರಂತರ ಸೇವೆ ಸಲ್ಲಿಸುವ ಪೌರ ಕಾರ್ಮಿಕರ ಸೇವೆ ಹಾಗೂ ಅವರ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಪೌರ ಕಾರ್ಮಿಕರನ್ನು ಯಾರೂ ಕೀಳಾಗಿ ನೋಡಬಾರದು. ತಾವುಗಳು ಸಹ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಳ್ಳಬೇಕು. ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಸ್ವಚ್ಛತೆ ಮಾಡುವಾಗ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಜನರು ಸಹ ಮೆಡಿಕಲ್ ವೇಸ್ಟ್ ಹಾಗೂ ಇತರೆ ತ್ಯಾಜ್ಯವನ್ನು ಪ್ರತ್ಯೇಕಿಸಿ ಪೌರ ಕಾರ್ಮಿಕರಿಗೆ ನೀಡಬೇಕು ಎಂದರು. ಕೊರಟಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಏರ್ಪಡಿಸಿದ್ದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭಾ ಉದ್ಘಾಟಿಸಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಹನುಮಾನ್ ಅವರು, ಕೃಷಿ ಪತ್ತಿನ ಸಹಕಾರ ಸಂಘಗಳ ಜೊತೆ ನಾವಿದ್ದೇವೆ. ಸದಾಕಾಲ ರೈತರ ನೆರವಿಗಾಗಿ ಶ್ರಮಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಕೆಎನ್ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಉನ್ನತ ಮಟ್ಟಕ್ಕೆ ಸಂಘಗಳನ್ನು ತೆಗೆದುಕೊಂಡು ಹೋಗೋಣ ಎಂದರು. ನಿರ್ದೇಶಕ ಕೆವಿ ಪುರುಷೋತ್ತಮ್ ಮಾತನಾಡಿ, ಬಹಳಷ್ಟು ಜನ ಸಾಲ ಪಡೆದಿದ್ದಾರೆ, ಆದರೆ ಯಾರೂ ಮರುಪಾವತಿ ಮಾಡುತ್ತಿಲ್ಲ. ಇದರಿಂದ ಸಂಘಕ್ಕೆ ಬಹಳಷ್ಟು ಹೊಡೆತ ಬೀಳುತ್ತಿದೆ. ಸಾಲ ತೆಗೆದುಕೊಂಡವರು ಆದಷ್ಟು ಬೇಗ ಮರುಪಾವತಿ ಮಾಡಿ ಇತರರಿಗೂ ಅನುಕೂಲ ಮಾಡಿಕೊಡುವಂತೆ ಮನವಿ ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾತಿ ಗಣತಿ ಮಾಡುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಜಿಎಸ್ಟಿ ಇಳಿಕೆಯಿಂದ ದೇಶದ ಜನರಿಗೆ 2.5 ಲಕ್ಷ ಕೋಟಿ ಉಳಿತಾಯ. ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಮತ. ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ಬಿಜೆಪಿ ಸೇರಿದಂತೆ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಹೋರಾಟ. ಇಟಲಿ ಸಂಪ್ರದಾಯದಂತೆ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಎಂದ ಪ್ರತಿಭಟನಾಕಾರರು. ಚಿಕ್ಕಬಳ್ಳಾಪುರದ ಶನೇಶ್ವರ ದೇವಾಲಯದಲ್ಲಿ ಭಕ್ತರ ದುಡ್ಡು ಕದ್ದ ಖದೀಮ ಅಂದರ್. ಮೊಬೈಲ್, ನಗದು ಕದ್ದು ಪರಾರಿಯಾಗಿದ್ದ ಕಳ್ಳನ ಹೆಡೆಮುರಿ ಕಟ್ಟಿದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು. ಮಾಜಿ ಶಾಸಕ ಮಂಜುನಾಥ್ ಗೌಡರ 2ನೇ ಮುಖ ನಿನ್ನೆ ಅನಾವರಣಗೊಂಡಿದೆ ಎಂದ ಮಾಲೂರು ಶಾಸಕ ನಂಜೇಗೌಡ. ಕೋಡಿಹಳ್ಳಿ ಭಾಷೆ ಮಾಲೂರಿನ ಜನತೆಗೆ ಗೊತ್ತಾಗಿದೆ ಎಂದ ನಂಜೇಗೌಡ. ಮಾಜಿ ಶಾಸಕ ಮಂಜುನಾಥ್ ರೆಡ್ಡಿಗೆ ನಂಜೇಗೌಡ ತಿರುಗೇಟು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.